ಆತ್ಮೀಯ ಸ್ಪರ್ಧಾ ಮಿತ್ರರೇ, ತಮಗೆಲ್ಲರಿಗೂ ಶುಭೋದಯ. ಮತ್ತೊಮ್ಮೆ ತಮಗೆಲ್ಲರಿಗೂ ಸಂತೋಷ್ ಲಾಡ್ ಫೌಂಡೇಶನ್ ಎಜುಕೇಷನ್ ಆ್ಯಪ್ಗೆ ಆತ್ಮೀಯ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾವು ನಿನ್ನೆ ತರಗತಿಯಲ್ಲಿ ಈ ಕರ್ನಾಟಕದ ಪರಿಚಯಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನು ಮಾಡ್ತಾ ಇದ್ವಿ. ಆ ಕರ್ನಾಟಕದ ಪರಿಚಯಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಮುಂದುವರೆದ ಭಾಗವನ್ನು ಈ ಮೂಲಕ ಚರ್ಚೆ ಮಾಡೋಣ. ಆತ್ಮೀಯರೇ, ತಮಗೆಲ್ಲರಿಗೂ ಇವತ್ತಿನ ಶಿವರಾತ್ರಿ ದಿನದ ಆತ್ಮೀಯ ಹೃತ್ಪೂರ್ವಕ ಅಭಿನಂದನೆಗಳು. ನಿಮಗೆಲ್ರಿಗೂ ಶಿವ ಮುಂದಿನ ವರ್ಷ ಅನ್ನೋಷ್ಟೊತ್ತಿಗೆಲ್ಲ ಒಂದು ಒಳ್ಳೆಯ ಜಾಬನ್ನು ಕರುಣಿಸಲಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಪ್ರಾರಂಭ ಮಾಡೋಣ. ಆತ್ಮೀಯರೇ, ನಿನ್ನೆ ನಾನು ಕರ್ನಾಟಕ ಪರಿಚಯಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡ್ತಾ ಇದ್ದೆ. ಕರ್ನಾಟಕ ಪರಿಚಯಕ್ಕೆ ಸಂಬಂಧಪಟ್ಟ ಹಾಗೆ ಆತ್ಮೀಯರೇ, ಕರ್ನಾಟಕದಾದ್ಯಂತ ಈ ತರಗತಿಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದ್ದು, ನಿಮ್ಮ ಬೆಂಬಲ ಈ ಒಂದು ಎಜುಕೇಷನ್ ಆ್ಯಪ್ಗೆ ಹಾಗೂ ವೈಯಕ್ತಿಕವಾಗಿ ಎಲ್ಲ ಈ ಶಿಕ್ಷಕ ವೃಂದದವ್ರಿಗೆ ಹೀಗೆ ನಿಮ್ಮ ಬೆಂಬಲ ಇರಲಿ ಅಂತಂದು ಹೇಳ್ತಾ ಗಮನಿಸ್ರಿ. ಸರ್, ನಿನ್ನೆ ಕರ್ನಾಟಕದ ಪರಿಚಯದ ಬಗ್ಗೆ ಹೇಳಬೇಕಾದ್ರೆ ಕರ್ನಾಟಕ ರಾಜ್ಯ ರಚನೆ ಹಿನ್ನೆಲೆ, ಆಮೇಲೆ ಕರ್ನಾಟಕ ಎನ್ನುವಂತಹ ಪದ ಬರಬೇಕಾದ್ರೆ ಅದರ ಹಿನ್ನೆಲೆ ಏನಾಗಿತ್ತು, ಜೊತೆಗೆ ಕರ್ನಾಟಕದ ರಾಜ್ಯದ ವ್ಯಾಪ್ತಿ ಮತ್ತು ಅದರ ಹಿನ್ನೆಲೆ ಏನಾಗಿತ್ತು ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಇವೆಲ್ಲದರ ಜೊತೆಗೆ ಈ ಕರ್ನಾಟಕದ ಏಕೀಕರಣಕ್ಕೆ ಸಂಬಂಧಪಟ್ಟಾಗ ಒಂದಿಷ್ಟು ಹಿನ್ನೆಲೆಯನ್ನು ನೋಡ್ಕೊಳ್ತಾ ಇದ್ವಿ. ಅದಾದಮೇಲೆ ಭಾರತ ಸ್ವತಂತ್ರಗೊಂಡ ನಂತರ ಕರ್ನಾಟಕ ರಾಜ್ಯ ರಚನೆಗೆ ಸಂಬಂಧಪಟ್ಟಾಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ಹೇಳ್ಕೊಳ್ತಾ ಇದ್ವಿ. ಫ್ರೆಂಡ್ಸ್, ನೀವು ಗಮನಿಸಬೇಕಿತ್ತು, ನಾವು ಭಾರತ ಸ್ವತಂತ್ರಗೊಂಡ ಮೇಲೆ ಇನ್ನು ಕರ್ನಾಟಕ ರಾಜ್ಯ ರಚನೆಗೆ ಸಂಬಂಧಪಟ್ಟ ಹಾಗೆ ಇವತ್ತಿನ ತರಗತಿಗಳನ್ನು ಇಲ್ಲಿ ಕಂಟಿನ್ಯೂ ಮಾಡೋಣ. ಆತ್ಮೀಯರೇ, ಭಾರತ 1947ರಲ್ಲಿ ಸ್ವತಂತ್ರವನ್ನು ಘೋಷಿಸಿಕೊಂಡಾಗ 1947ರಲ್ಲಿ ಸ್ವತಂತ್ರ ಘೋಷಿಸಿಕೊಂಡಾಗ ನಮ್ಮದೇ ಆದಂತಹ ಇನ್ನೂ ಸಂವಿಧಾನ ಅಂಗೀಕೃತ ಆಗಿರಲಿಲ್ಲ, ಅಧಿಕೃತ ಸಂವಿಧಾನ ಇನ್ನೂ ಜಾರಿಯಲ್ಲಿರಲಿಲ್ಲ. ಆಗಿನ ಸಂದರ್ಭದೊಳಗೆ ಭಾರತದ ಆಡಳಿತದ ಅನುಕೂಲಕ್ಕಾಗಿ ಏನು ಮಾಡ್ತದೆ, ಇಲ್ಲೊಂದು ತಾತ್ಕಾಲಿಕ ಸರ್ಕಾರ ರಚನೆ ಆಗ್ತದೆ. ಆ ತಾತ್ಕಾಲಿಕ ಸರ್ಕಾರದ ವ್ಯಾಪ್ತಿಯೊಳಗೆ ಇಲ್ಲಿದ್ದಂತಹ ಮೊದಲ ಪ್ರಾಂತೀಯ ಆಡಳಿತ ಏನಿತ್ತಲ್ಲ, ಆ ಪ್ರಾಂತ್ಯಗಳಿಂದ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲಾಗ್ತಾ ಇತ್ತು. ಹಾಗೆ 1947ರಲ್ಲಿ ಕರ್ನಾಟಕದಿಂದ 1947ರಲ್ಲಿ ಕರ್ನಾಟಕದಿಂದ, ಅವಾಗ ಇದು ನಮ್ಮದು ರಾಜ್ಯ ಕರ್ನಾಟಕ ಅಂತೇಳಿ ಆಗಿರಲಿಲ್ಲ, ಇನ್ನು ಮೈಸೂರು ರಾಜ್ಯ ಅಂತಲೇ ಘೋಷಿಸ್ಕೊಳ್ತಾ ಇದ್ವಿ. ಈ ಮೈಸೂರು ರಾಜ್ಯದಿಂದ ಪ್ರತಿನಿಧಿಯನ್ನಾಗಿ KC ರೆಡ್ಡಿಯವರನ್ನು ಆಯ್ಕೆ ಮಾಡಿ ಕಳಿಸಲಾಗಿತ್ತು, ನೆನ್ಪಿಟ್ಕೊಳ್ಳಿ. ಸೊ ಅವಾಗ ಇವರು ಮೈಸೂರು ರಾಜ್ಯದ ಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದರು ಅಥವಾ ಕರ್ನಾಟಕ ರಾಜ್ಯದ ಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದರು. ಪರಿಣಾಮ ಈ KC ರೆಡ್ಡಿಯವರನ್ನು ನಾವು ಮುಂದಿನ ದಿನಮಾನಗಳಲ್ಲಿ ಏನಂತ ಗುರುತಿಸ್ಕೊಂಡ್ವಿ, ನಮ್ಮ ರಾಜ್ಯದ ಮೊದಲ ಮುಖ್ಯಮಂತ್ರಿ ಅಂತಂದೇಳಿ ಗುರುತಿಸ್ಕೊಂಡಿರ್ತಕ್ಕಂಥದ್ದು. ಸೊ ನೆನಪಿರಲಿ ಸರ್, ಭಾರತ ಸ್ವತಂತ್ರಗೊಂಡಾದ್ಮೇಲೆ ಕರ್ನಾಟಕದ ಸ್ಥಳೀಯ ಪ್ರಾಂತ್ಯದ ಪ್ರತಿನಿಧಿಯಾಗಿ ಯಾರನ್ನು ಆಯ್ಕೆ ಮಾಡ್ಕೊಳ್ಳಲಾಗಿತ್ತು ಅಂತಂದರೆ KC ರೆಡ್ಡಿಯವರನ್ನು ಆಯ್ಕೆ ಮಾಡ್ಕೊಳ್ಳಲಾಗಿತ್ತು. ಇವರನ್ನೇ ನಾವು ನಮ್ಮ ರಾಜ್ಯದ ಮೊದಲ ಮುಖ್ಯಮಂತ್ರಿ ಅಂತಂದೇಳಿ ಘೋಷಿಸ್ಕೊಂಡಿರ್ತಕ್ಕಂಥದ್ದು. ಇದಾದಮೇಲೆ ಭಾರತದ ಸಂವಿಧಾನ ಜಾರಿ ಬಂದಿದ್ದು 1950ರಲ್ಲಿ, ನಮಗೆಲ್ರಿಗೂ ಗೊತ್ತಿರತಕ್ಕಂಥದ್ದು. ಅದಾದಮೇಲೆ 1951-52ನೇ ಸಾಲಿನಲ್ಲಿ 1951-52ನೇ ಸಾಲಿನಲ್ಲಿ ಭಾರತದಾದ್ಯಂತ ಮೊದಲ ಬಾರಿಗೆ ಸಾರ್ವತ್ರಿಕ ಚುನಾವಣೆಗಳು ಆಯೋಜನೆಗೊಂಡವು. ಇಡೀ ಭಾರತದಾದ್ಯಂತ ಮೊದಲು ಸಾರ್ವತ್ರಿಕ ಚುನಾವಣೆಗಳು ಆಯೋಜನೆಗೊಂಡಿದ್ದು ಅಂತ ಬಂದಾಗ 1951 ಮತ್ತು 52ನೇ ಸಾಲಿನಲ್ಲಿ. ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿಯೂ ಕೂಡ ಚುನಾವಣೆಗಳು ಆಯೋಜನೆಗೊಂಡಿದ್ದು. ಈ ಸಂದರ್ಭದೊಳಗೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾಗಿ ಚುನಾಯಿತರಾದವರು ಅಂತ ಬಂದಾಗ ನೆನ್ಪಿಟ್ಕೊಳ್ಳಿ ಸರ್, ಕೆಂಗಲ್ ಹನುಮಂತಯ್ಯನವರು. ನೆನ್ಪಿಟ್ಕೊಳ್ಳಿ, ಈ ಸಂದರ್ಭದೊಳಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದವರು ಯಾರು ಅಂತಂದರೆ ಕೆಂಗಲ್ ಹನುಮಂತಯ್ಯನವರು. ನೆನಪಿರಲಿ, ಇಲ್ಲಿ ಕೆಂಗಲ್ ಹನುಮಂತಯ್ಯ ಹಾಗೂ KC ರೆಡ್ಡಿಯವರ ಮಧ್ಯೆ ಇಲ್ಲಿ ನಮಗೆ ಪ್ರಶ್ನೆಗಳನ್ನು ಹೇಗೆ ಕೇಳುವಂತಹ ಸಾಧ್ಯತೆ ಇರುತ್ತೆ ಅಂದರೆ, KC ರೆಡ್ಡಿಯವರನ್ನು ನಾವು ಅಧಿಕೃತವಾಗಿ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಅಂತಂದೇಳಿ ಘೋಷಿಸ್ಕೊಂಡಿದ್ದಾವೆ. ಆ ನಂತರ ಅದನ್ನು ಇಟ್ಕೊಂಡೆ ನಮ್ಮ ಪ್ರಶ್ನೆ ಕೇಳ್ತಾನೆ, ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಅಂತಂದೇಳಿ. ಆ ನಂತರ ಕರ್ನಾಟಕದ ಮೊದಲ ಚುನಾಯಿತ ಮುಖ್ಯಮಂತ್ರಿ ಯಾರು ಅಂತ ಪ್ರಶ್ನೆ ಕೇಳ್ತಾರೆ. ಸೊ ಕರ್ನಾಟಕದ ಮೊದಲ ಚುನಾಯಿತ ಮುಖ್ಯಮಂತ್ರಿ ಅಂತಂದರೆ ದಟ್ ಈಸ್ ಕೆಂಗಲ್ ಹನುಮಂತಯ್ಯನವರು. ನೆನ್ಪಿಟ್ಕೊಳ್ಳಿ, ಕರ್ನಾಟಕದಲ್ಲಿ ಸಂವಿಧಾನದ ಅಧಿಕೃತ ಜಾರಿಯಾಗಿ ಸಾರ್ವತ್ರಿಕ ಚುನಾವಣೆಗಳು ಮೊದಲು ನಡೆದಂತಹ ಸಂದರ್ಭದಲ್ಲಿ ಆ ಮೊದಲ ಸಾರ್ವತ್ರಿಕ ಚುನಾವಣೆಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಚುನಾಯಿತರಾದವರು ಯಾರು ಅಂತ ಬಂದಾಗ ದಟ್ ಈಸ್ ಕೆಂಗಲ್ ಹನುಮಂತಯ್ಯನವರು. ಈಗ ಇವರನ್ನು ನಾವೇನಂತ ಗುರುತಿಸ್ತೇವೆ ಅಂತಂದರೆ ಇವರನ್ನ ಕರ್ನಾಟಕದ ಮೊದಲ ಚುನಾಯಿತ ಮುಖ್ಯಮಂತ್ರಿ ಅಂತಂದೇಳಿ ಗುರುತಿಸ್ತೇವೆ. ಇದೊಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಇಷ್ಟಾದ್ಮೇಲೆ ಸರ್, ಇನ್ನು ಈ 1951-52 ಸಾಲೊಳಗೆ ಕರ್ನಾಟಕ ರಾಜ್ಯ ರಚನೆಯ ಸಂದರ್ಭದಲ್ಲಿ
ಕರ್ನಾಟಕ ಅವಾಗಿನ್ನೂ ಮೈಸೂರು ರಾಜ್ಯ ಅಂತಲೇ ಕರೆಸ್ಕೊಳ್ತಾ ಇತ್ತು. ಇವತ್ತಿನ ವಿಶಾಲ ವ್ಯಾಪ್ತಿಯ ರಾಜ್ಯ ಏನೈತಲ್ಲ ಆ ರೀತಿಯ ವಿಶಾಲ ವ್ಯಾಪ್ತಿಯ ರಾಜ್ಯ ಆಗಿರಲಿಲ್ಲ. ಕೇವಲ 9 ಜಿಲ್ಲೆಗಳನ್ನು ಒಳಗೊಂಡಿದ್ದಂತಹ ಮೈಸೂರು ಪ್ರಾಂತ್ಯ ಮಾತ್ರ ಅವಾಗ ಮೈಸೂರು ರಾಜ್ಯ ಅಂತ ಗುರುತಿಸ್ಕೊಳ್ತಾ ಇತ್ತು. ಈ ಸಂದರ್ಭದೊಳಗೆ ಕೆಲವೊಂದಿಷ್ಟು ಭಾರತದಲ್ಲಿ ಕೆಲವೊಂದಿಷ್ಟು ಘಟನೆಗಳು ನಡೀತವೆ ರಾಜ್ಯ ರಚನೆಗೆ ಸಂಬಂಧಪಟ್ಟ ಹಾಗೆ. ಅದರಲ್ಲಿಯೂ 1953ರ ಘಟನೆ. ಈ 1953ರಲ್ಲಿ ಆಂಧ್ರ ಪ್ರದೇಶದೊಳಗೆ ಈ ಪ್ರಮುಖ ಕಾಂಗ್ರೆಸ್ ಕಾರ್ಯಕರ್ತ ಆಗಿದ್ದಂತಹ ಈ ಪೊಟ್ಟಿ ಶ್ರೀರಾಮುಲು ರವರ ನಿರಂತರ ಉಪವಾಸ ಹೋರಾಟ ಮತ್ತು ಉಪವಾಸದ ಸತ್ಯಾಗ್ರಹದ ಪರಿಣಾಮ ಏನಾಗ್ತದೆ, 1953ರಲ್ಲಿ ಆಂಧ್ರ ಪ್ರದೇಶ ರಾಜ್ಯ ರಚನೆ ಆಗ್ತದೆ. ನೆನಪಿರಲಿ, ಈ ಆಂಧ್ರ ಪ್ರದೇಶ ರಾಜ್ಯ ರಚನೆಯ ಹಿನ್ನೆಲೆ ಅಥವಾ ಆಧಾರ ಅಥವಾ ಮಾನದಂಡ ಯಾವುದು ಅಂತಂದರೆ, ಪೊಟ್ಟಿ ಶ್ರೀರಾಮುಲುರವರು ಇಲ್ಲಿ ಬೇಡಿಕೆ ಇಡೋದು ಏನಪ್ಪ ಅಂತಂದರೆ, ಮದ್ರಾಸ್ ಪ್ರಾಂತ್ಯದ ಒಳಗೆ ಇದ್ದಂತಹ ಅತಿ ಹೆಚ್ಚು ತೆಲುಗು ಮಾತನಾಡುವಂತಹ ತೆಲುಗು ಭಾಷಿಗರ ಒಂದು ಭಾಷಾವಾರು ಆಧಾರದ ಮೇಲೆ ರಾಜ್ಯ ರಚನೆ ಆಗಬೇಕು ಅಂತೇಳಿ ಇವರು ಅಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ತಾರೆ. ನೆನಪಿರಲಿ ಸರ್, ಸುಮಾರು ಇವರು 58 ದಿನಗಳ ಕಾಲ ನಿರಂತರ ಉಪವಾಸದ ಪರಿಣಾಮ ಆ ಉಪವಾಸ ಸತ್ಯಾಗ್ರಹದಲ್ಲಿನೇ ಅಸುನೀಗಿ ಬಿಡ್ತಾರೆ. ಇದು ಆಗಿನ ಸಂದರ್ಭದೊಳಗೆ ಭಾರತದಾದ್ಯಂತ ಆಂತರಿಕ ಅತಿದೊಡ್ಡ ಕಲಹಗಳಿಗೆ ಕಾರಣ ಆಗಿ ಅನಿವಾರ್ಯವಾಗಿ ಭಾಷಾವಾರು ಪ್ರಾಂತ್ಯಗಳ ರಚನೆಗೆ ಅಲ್ಲಿ ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನು ಸೂಚಿಸ್ತಕ್ಕಂಥದ್ದು. ಅದರ ಪರಿಣಾಮ ಭಾರತದಲ್ಲಿ ರಚನೆಗೊಂಡಂತಹ ಮೊದಲ ರಾಜ್ಯ ಆಂಧ್ರ ಪ್ರದೇಶ ಯಾವ ಆಧಾರದ ಮೇಲೆ ಅಂತಂದರೆ ಭಾಷಾವಾರು ಆಧಾರದ ಮೇಲೆ. ನೆನ್ಪಿಟ್ಕೊಳ್ಳಿ, ಇದಕ್ಕಿಂತ ಮುಂಚೆ ಭಾರತದಲ್ಲಿ ರಾಜ್ಯಗಳ ರಚನೆ ಆಗ್ತಾ ಇದ್ದಂತಹ ವ್ಯಾಪ್ತಿ ಏನಾಗಿತ್ತು ಅಂದರೆ ಭಾಷಾವಾರು ಆಗಿರಲಿಲ್ಲ. ಪ್ರಾಂತೀಯ ರಾಜ್ಯಗಳನ್ನು ಆಧಾರವಾಗಿಟ್ಕೊಂಡೇ ರಾಜ್ಯಗಳನ್ನು ರಚನೆ ಮಾಡಬೇಕು ಅಂತೇಳಿ ಇದಕ್ಕಿಂತ ಮುಂಚೆ ಎಸ್ ಕೆ ಧಾರ್ ಸಮಿತಿ ಅಂತೇಳಿ ನೇಮಕ ಆಗಿತ್ತು. ಎಸ್ ಕೆ ಧಾರ್ ಸಮಿತಿ, ಆಮೇಲೆ ಪಿ ಸಮಿತಿ ಅಂತಂದೇಳಿ ಈ ಮುಂಚೆ ಎರಡೂ ಇದ್ವು. ಈ ಎರಡೂ ಸಮಿತಿಗಳು ಏನು ಮಾಡ್ತವೆ, ಭಾಷಾವಾರು ಪ್ರಾಂತ್ಯಗಳ ರಾಜ್ಯ ರಚನೆಗೆ ಅವರು ಆದ್ಯತೆಯನ್ನು ನೀಡಲಿಲ್ಲ. ಉದ್ದೇಶ ಬಹುಶಃ ಈ ಭಾರತ ಒಂದು ಒಕ್ಕೂಟ ರಾಷ್ಟ್ರ ಆಗಿದ್ದರಿಂದ ಒಕ್ಕೂಟ ವ್ಯವಸ್ಥೆಗೆ ಬಹುಶಃ ತೊಂದರೆ ಬರ್ಬೋದು ಏನೋ ಅಂತಂದೇಳಿ. ಯಾಕಂದರೆ ಈಗ ನಾವು ಇಲ್ಲೇ ನೋಡ್ರಿ, ಭಾಷಾವಾರ ಆಧಾರದ ಮೇಲೆ ತಮಿಳಿಗರು, ಕನ್ನಡಿಗರು, ಆಮೇಲೆ ತೆಲುಗು ಅಂತಂದೇಳಿ ಒಂದಿಷ್ಟು ಪ್ರಾದೇಶಿಕ ವಿಭೇದತೆಯನ್ನು ಮಾಡಿಕೊಂಡು ನಮ್ಮದೇ ಆದಂತಹ ಐಡೆಂಟಿಫಿಕೇಶನ್ ಇಟ್ಕೊಂಡಿದ್ದಾವೆ. ಈ ಐಡೆಂಟಿಫಿಕೇಶನ್ ಬಹುಶಃ ಮುಂದಿನ ದಿನಮಾನಗಳಲ್ಲಿ ಒಕ್ಕೂಟ ವ್ಯವಸ್ಥೆಗೆ ಸಮಸ್ಯೆ ಆಗಬಹುದು ಅನ್ನುವಂಥ ಹಿನ್ನೆಲೆಯಲ್ಲಿ ಬಹುಶಃ ಇವರು ಭಾಷಾವಾರ ಆಧಾರದ ಮೇಲೆ ವಿರೋಧಿಸಿರಬಹುದು. ಸೊ ಹೀಗಾಗಿ ಬಟ್ ಫೈನಲಿ ಭಾರತದೊಳಗೆ ಇವತ್ತು ರಾಜ್ಯ ರಚನೆ ಆಗಿರುವ ಆಧಾರವೇ ಭಾಷಾವಾರು ಅನ್ನುವಂಥದ್ದು. ಸೊ ಹೀಗಾಗಿ ಈ ಭಾಷಾವಾರು ರಾಜ್ಯ ರಚನೆಗೆ ಮೂಲ ಬುನಾದಿ ಯಾಕೆ ಕೊಟ್ಟವರು ಅಂತ ಬಂದಾಗ ಪೊಟ್ಟಿ ಶ್ರೀರಾಮುಲುರವರು. ಈ ಪೊಟ್ಟಿ ಶ್ರೀರಾಮುಲುರವರ ಹೋರಾಟದ ಪರಿಣಾಮ ಆಂಧ್ರ ಪ್ರದೇಶ ರಾಜ್ಯವನ್ನು ಭಾಷಾವಾರು ರಾಜ್ಯ ಅಂತಂದೇಳಿ 1953ರಲ್ಲಿ ಕೇಂದ್ರ ಸರ್ಕಾರ ಘೋಷಣೆ ಮಾಡುತ್ತದೆ. ಸೊ ಒಂದು ರಾಜ್ಯ ಭಾಷಾವಾರು ಪ್ರಾಂತ್ಯ ಎನ್ನುವ ಹಾಗೆ ಘೋಷಣೆ ಆದ ಮೇಲೆ ಇನ್ನು ಉಳಿದ ಭಾರತದ ವಿವಿಧ ಭಾಗಗಳಲ್ಲಿಯೂ ಕೂಡ ಏನಾಗ್ತದೆ, ಭಾಷಾವಾರು ಪ್ರಾಂತ್ಯಗಳ ರಚನೆಗೆ ಅತಿ ದೊಡ್ಡ ಬೇಡಿಕೆ ಉಂಟಾಗ್ತದೆ. ಈ ಭಾಷಾವಾರು ಪ್ರಾಂತ್ಯಗಳ ರಚನೆಗೆ ಬೇಡಿಕೆಯ ಸಂದರ್ಭದೊಳಗೆ ಇವನ್ ಕರ್ನಾಟಕದಲ್ಲಿಯೂ ಸಹ ಭಾಷಾವಾರು ಆಧಾರದ ಮೇಲೆ ರಾಜ್ಯ ರಚನೆ ಆಗಬೇಕು ಅನ್ನುವಂಥದ್ದು. ನೋಡ್ರಿ, ಬಿಫೋರ್ ಸ್ವತಂತ್ರನೇ, ಈ ಸ್ವತಂತ್ರ ಹೋರಾಟಕ್ಕಿಂತ ಮುಂಚೆ ಮತ್ತು ಸ್ವತಂತ್ರ ಹೋರಾಟದ ಜೊತೆಗೇನೆ ಕರ್ನಾಟಕದಲ್ಲಿ ಈ ಕರ್ನಾಟಕ ಭಾಷೆಯ ಆಧಾರದ ಮೇಲೆ ರಾಜ್ಯ ರಚನೆ ಆಗಬೇಕು ಅನ್ನುವಂತಹ ಕರ್ನಾಟಕದ ಏಕೀಕರಣದ ಹೋರಾಟಗಳು ನಡೀತಾ ಇದ್ವು. ಇನ್ನು ಈ ಒಂದು ಭಾಷಾವಾರು ರಾಜ್ಯ ರಚನೆ ಈ ಒಂದು ಕರ್ನಾಟಕ ರಾಜ್ಯ ರಚನೆಗೆ ಮತ್ತಷ್ಟು ಇಂಪು ನೀಡುತ್ತಿಲ್ಲ. ಪರಿಣಾಮ ಇಲ್ಲಿ ಕರ್ನಾಟಕದಲ್ಲಿಯೂ ಕೂಡ ಹೋರಾಟಗಳು ಪ್ರಾರಂಭ ಆಗ್ತವೆ. ಇಲ್ಲಿ ಅಂದಾನಯ್ಯ ದೊಡ್ಡಮೇಟಿ ಎನ್ನುವರು, ನೆನಪಿರಲಿ, ಅಂದಾನಯ್ಯ ದೊಡ್ಡಮೇಟಿ ಈ ಹೆಸರನ್ನ ನೆನ್ಪಿಟ್ಕೊಳ್ಳಿ ಸರ್. ಯಾಕೆ ಅಂದರೆ ಅಂದಾನಯ್ಯ ದೊಡ್ಡಮೇಟಿಯವರು ಕರ್ನಾಟಕದಲ್ಲಿ ಭಾಷಾವಾರು ರಾಜ್ಯ ರಚನೆಗೆ ಸಂಬಂಧಿಸಿದಂತೆ ಇವರು ಕರ್ನಾಟಕದಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ತಾರೆ. ಯಾರಳಿ? ಅಂದಾನಯ್ಯ ದೊಡ್ಡಮೇಟಿಯವರು ಕರ್ನಾಟಕದಲ್ಲಿ ಭಾಷಾವಾರು ರಾಜ್ಯ ರಚನೆಗೆ ಇವರು ಕೂಡ ಇಲ್ಲೇನಾಗ್ತಾರೆ, ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ತಾರೆ. ಪರಿಣಾಮ ಇದೇನಾಗ್ತದೆ, ಭಾರತದಾದ್ಯಂತ ಅತಿ ದೊಡ್ಡ ಪ್ರಮಾಣದ ಹೋರಾಟವಾಗಿ ಬಹುಶಃ ಆಂತರಿಕ ಗಲಭೆಗೆ ಕ್ರಿಯೇಟ್ ಆಗ್ತುವಂತಹ ಸಾಧ್ಯತೆ ಇರ್ತದೆ. ಇದೆಲ್ಲವನ್ನು ಗಮನಿಸಿದಂಥ ಕೇಂದ್ರ ಸರ್ಕಾರ ಏನು ಮಾಡ್ತದೆ, ಈ ಒತ್ತಡವನ್ನು
ನೀಗಿಸಬೇಕು ಅಥವಾ ಈ ಒತ್ತಡವನ್ನು ಕಡಿಮೆ ಮಾಡ್ಕೋಬೇಕು ಅಂತಂದೇಳಿ ಫೈನಲ್ ಇಲ್ಲೇನು ಮಾಡ್ತದೆ, ಭಾರತದಲ್ಲಿ ಭಾಷಾವಾರು ರಾಜ್ಯಗಳ ರಚನೆಯ ಆಧಾರವನ್ನು ಇಟ್ಕೊಂಡು 1953ರಲ್ಲಿ ಭಾಷಾವಾರು ರಾಜ್ಯಗಳ ರಚನೆಗೆ ಸಂಬಂಧಿಸಿದಂತೆ ಫಜಲ್ ಅಲಿ ಆಯೋಗವನ್ನು ನೇಮಕ ಮಾಡುತ್ತೆ. ನೆನಪಿರಲಿ, ಯಾರ ಆಯೋಗ ಸರ್? ಫಜಲ್ ಅಲಿ ಆಯೋಗ. ನೋಡ್ರಿ, ಇಲ್ಲಿ ಕರ್ನಾಟಕದ ರಾಜ್ಯ ರಚನೆ ಹಿನ್ನೆಲೆ ಅಂತ ಬಂದಾಗ ಬಹುತೇಕ ನಮಗೆ ಆಲ್ಮೋಸ್ಟು ಎಲ್ಲ ಸಬ್ಜೆಕ್ಟ್ಗಳು ಈ ಒಂದೇ ವ್ಯಾಪ್ತಿಯೊಳಗೆ ಕವರ್ ಮಾಡಲಿಕ್ಕೆ ಪ್ರಯತ್ನ ಮಾಡಬಹುದು ಈ ಮೂಲಕ. ಎಸ್, ಈಗ ಸ್ಟಾರ್ಟಿಂಗ್ ಒಂದೀಟ್ ಇತಿಹಾಸ ಹಿನ್ನೆಲೆ ಇತ್ತು, ಈಗ ಒಂದೀಟ್ ಇಲ್ಲಿ ಸಂವಿಧಾನದ ಹಿನ್ನೆಲೆ ಇದೆ. ದೆನ್ ನೆಕ್ಸ್ಟ್ ಕರ್ನಾಟಕದ ಭೌಗೋಳಿಕ ಲಕ್ಷಣ ಅಂತ ಬಂದಾಗ ಮತ್ತಲ್ಲಿ ಜಾಗ್ರಫಿಯನ್ನು ಕಲ್ತ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನೋಡಿರಿ, ಈ ಫಜಲ್ ಅಲಿ ಆಯೋಗದ ರಚನೆಯ ಉದ್ದೇಶ ಭಾಷಾವಾರ ಆಧಾರದ ಮೇಲೆ ರಾಜ್ಯಗಳನ್ನು ರಚನೆ ಮಾಡಲಿಕ್ಕೆ ಕೇಂದ್ರಕ್ಕೆ ಶಿಫಾರಸು ಮಾಡಬೇಕಾಗ್ತಾ ಇದ್ದದ್ದು. ಸೊ ಇಲ್ಲಿ HM ಕುಂಜ್ರು ಆಮೇಲೆ KM ಪಣಿಕ್ಕರ್ ಎನ್ನುವಂಥವರು ಕೂಡ ಈ ಆಯೋಗದೊಳಗೆ ಸದಸ್ಯರಾಗಿರ್ತಾರೆ. 3 ಜನರ ಸದಸ್ಯತ್ವದ ಆಯೋಗ ಅದು. ಸೊ ಈ ಫಜಲ್ ಅಲಿ ಆಯೋಗ ಇದೇನಾಗ್ತದೆ, 1953ರಲ್ಲಿ ಪ್ರಾರಂಭಗೊಂಡು 2 ವರ್ಷ ನಿರಂತರವಾಗಿ ಅಧ್ಯಯನ ಮಾಡಿ 1955ರ ಸೆಪ್ಟೆಂಬರ್ನಲ್ಲಿ ಇವರೇನು ಮಾಡ್ತಾರೆ, ಭಾಷಾವಾರು ರಾಜ್ಯಗಳ ರಚನೆಗೆ ಕೇಂದ್ರಕ್ಕೆ ಶಿಫಾರಸನ್ನು ಸಲ್ಲಿಸ್ತಾರೆ. ಸೊ ಇವರು ಶಿಫಾರಸು ಸಲ್ಲಿಸಿರುವ ಆಧಾರದ ಮೇಲೆ ಇಲ್ಲಿ ಇವರೇನು ಮಾಡ್ತಾರೆ, 3 ಕೇಂದ್ರಾಡಳಿತ ಪ್ರದೇಶಗಳ ಜೊತೆಗೆ 3 ಕೇಂದ್ರಾಡಳಿತ ಪ್ರದೇಶಗಳು ಅಂದರೆ ಇವರು ಹೇಳ್ತಾರೆ ಅಂಡಮಾನ್ ನಿಕೋಬಾರ್, ದೆಹಲಿ ಮತ್ತು ಮಣಿಪುರ ರಾಜ್ಯಗಳ ಜೊತೆಗೆ ರಾಜ್ಯಗಳನ್ನ ಕೇಂದ್ರಾಡಳಿತ ಪ್ರದೇಶದ ಜೊತೆಗೆ 16 ರಾಜ್ಯಗಳನ್ನು ರಚನೆ ಮಾಡಬೇಕು ಅಂತೇಳಿ ಶಿಫಾರಸು ಮಾಡ್ತಾರೆ. ಬಟ್ ಗಮನದಲ್ಲಿರಲಿ ಸರ್, ಇವರು ಶಿಫಾರಸು ಮಾಡಿದ್ದು 3 ಕೇಂದ್ರಾಡಳಿತ ಪ್ರದೇಶ ಮತ್ತು 16 ರಾಜ್ಯಗಳು ಅಂತಂದೇಳಿ. ಆದರೆ ಇವರು ಶಿಫಾರಸು ಮಾಡಿದಂತಹ ಅಷ್ಟು ನಿಯಮಾವಳಿಗಳನ್ನು ಕೇಂದ್ರ ಸರ್ಕಾರ ಯಥಾವತ್ತಾಗಿ ಜಾರಿಗೆ ತರಲಿಲ್ಲ. ಅವುಗಳನ್ನೊಂದಿಷ್ಟು ಮಾಡಿಫೈಡ್ ಮಾಡಿ 1956ರ ನವೆಂಬರ್ 1ರಂದು 1956ರ ನವೆಂಬರ್ 1ರಂದು ಭಾರತದಲ್ಲಿ ಸುಮಾರು 14 ರಾಜ್ಯಗಳು ಆಮೇಲೆ 6 ಕೇಂದ್ರಾಡಳಿತ ಪ್ರದೇಶಗಳಿಗೆ ಇವರು ಶಿಫಾರಸು ನೀಡ್ತಾರೆ. 6 ಕೇಂದ್ರಾಡಳಿತ ಪ್ರದೇಶಗಳಿಗೆ ನೆನಪಿರಲಿ. ಸೊ ಅವರು ಶಿಫಾರಸು ನೀಡಿದ್ದು 3 ಕೇಂದ್ರಾಡಳಿತ ಪ್ರದೇಶ. ಆ 3 ಕೇಂದ್ರಾಡಳಿತ ಪ್ರದೇಶ ಜೊತೆಗೆ ಮತ್ತೊಂದಿಷ್ಟು 3 ಕೇಂದ್ರಾಡಳಿತ ಪ್ರದೇಶಗಳನ್ನು ಸೇರಿಸ್ಕೊಂಡು 6 ಕೇಂದ್ರಾಡಳಿತ ಪ್ರದೇಶ, 14 ರಾಜ್ಯಗಳಿಗೆ ಇಲ್ಲಿ ಶಿಫಾರಸನ್ನು ನೀಡಲಾಗ್ತದೆ. ಬಟ್ ಇವರು 3 ಕೇಂದ್ರಾಡಳಿತ ಲೈಕ್ ದೆಹಲಿ, ಮಣಿಪುರ, ಅಂಡಮಾನ್ ನಿಕೋಬಾರ್ಗಳನ್ನು ಕೇಂದ್ರಾಡಳಿತ ವ್ಯಾಪ್ತಿಗೆ ಸೇರಿಸಬೇಕು ಅಂತೇಳಿ ಶಿಫಾರಸು ಜೊತೆಗೆ 16 ರಾಜ್ಯಗಳನ್ನು ರಚನೆ ಮಾಡಬೇಕು ಅನ್ನುವಂತಹ ಅವರು ಶಿಫಾರಸು ನೀಡಿದರು. ಬಟ್ ಅಷ್ಟು ಶಿಫಾರಸುಗಳನ್ನು ಅಲ್ಲಿ ಜಾರಿ ತರಲಿಕ್ಕೆ ಆಗಲಿಲ್ಲ. ಕೇಂದ್ರ ಸರ್ಕಾರ ಫೈನಲಿ ತೀರ್ಮಾನ ಮಾಡಿದ್ದೇನಪ್ಪ ಅಂದರೆ 1956ರ ನವೆಂಬರ್ 1ರಂದು 14 ರಾಜ್ಯಗಳು ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳನ್ನು ರಚನೆ ಮಾಡಿತು. ಸೊ ಭಾರತದಲ್ಲಿ ಭಾಷೆಯ ಆಧಾರದ ಮೇಲೆ ರಚನೆಗೊಂಡಂತಹ ಮೊದಲಿಗೆ ರಾಜ್ಯಗಳ ಸಂಖ್ಯೆ ಎಷ್ಟು ಅಂತಂದರೆ 14. ನೆನ್ಪಿಟ್ಕೊಳ್ಳಿ. ಸೊ 1956 ನವೆಂಬರ್ 1ರಂದು ಭಾರತದಲ್ಲಿ ಇದ್ದಂತಹ ರಾಜ್ಯಗಳ ರಚನೆಯ ಸಂಖ್ಯೆ ಎಷ್ಟು ಅಂತಂದರೆ 14 ರಾಜ್ಯಗಳು. ಅವು ಯಾವ ಆಧಾರದ ಮೇಲೆ ಅಂದರೆ ಭಾಷೆಯ ಆಧಾರದ ಮೇಲೆ ಗಡಿಗಳನ್ನು ಗುರುತಿಸಿ ನಿರ್ಮಾಣ ಮಾಡಿಕೊಳ್ಳಾಯಿತು. ಆ 14 ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕವೂ ಸಹ ಒಂದು. ಈ 14 ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕನೂ ಕೂಡ ಒಂದಾಗಿತ್ತು. ಎಸ್, ಸೊ ಈ ಕರ್ನಾಟಕ ರಾಜ್ಯ ರಚನೆಯ ವ್ಯಾಪ್ತಿ ಅಂತ ಬಂದಾಗ ಇದರ ಹಿನ್ನೆಲೆಯನ್ನು ಈ ಥರ ಇರ್ತಕ್ಕಂಥದ್ದು ನೆನ್ಪಿಟ್ಕೊಳ್ಳಿ ಸರ್. ಕರ್ನಾಟಕ ರಾಜ್ಯ ರಚನೆ 1956ರವರೆಗೆ ಕೇವಲ 9 ಜಿಲ್ಲೆಗಳಿಗೆ ಸಂಬಂಧಪಟ್ಟಿತ್ತು. ನಾಳೆ ನಮಗೆ ಪ್ರಶ್ನೆ ಕೇಳ್ತಾನೆ, ಈಗ ಭಾಷಾವಾರ ಆಧಾರದ ಮೇಲೆ ನಮ್ಮ ರಾಜ್ಯ ರಚನೆ ಆಯ್ತು ಈಗ, ಯಾಕಂದರೆ ಈ 14 ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕನೂ ಕೂಡ ಸೇರ್ಪಡೆಯಾಗಿತ್ತು. ನೆನಪಿರಲಿ, ಈ ಕರ್ನಾಟಕ ರಾಜ್ಯ ರಚನೆಯ ಸಂದರ್ಭದಲ್ಲಿ ನಮಗೆ ಪ್ರಶ್ನೆ ಕೇಳ್ತಾನೆ, ಭಾಷಾವಾರು ಆಧಾರದ ಮೇಲೆ ರಾಜ್ಯ ರಚನೆಯ ಸಂದರ್ಭದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದವರು ಯಾರು ಅಂತ ಪ್ರಶ್ನೆ ಕೇಳ್ತಾನೆ. ಭಾಷಾವಾರು ರಾಜ್ಯ ರಚನೆಯ ಸಂದರ್ಭದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದವರು ಯಾರು ಅಂತಂದರೆ ಎಸ್ ನಿಜಲಿಂಗಪ್ಪನವರು. ನೆನ್ಪಿಟ್ಕೊಳ್ಳಿ, ಎಸ್ ನಿಜಲಿಂಗಪ್ಪನವರು ಈ ಸಂದರ್ಭದೊಳಗೆ ಕರ್ನಾಟಕದ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದರು. ನೆನ್ಪಿಟ್ಕೊಳ್ಳಿ. ಅಷ್ಟೊತ್ತಿಗಾಗಲೇ ಕರ್ನಾಟಕದಿಂದ 2 ಮುಖ್ಯಮಂತ್ರಿಗಳು ಆಲ್ರೆಡಿ ತಮ್ಮ ಅಧಿಕಾರವನ್ನು ಮುಗಿಸ್ಕೊಂಡಿದ್ದರು. ಒಬ್ಬರು KC ರೆಡ್ಡಿಯವರು ಮೊದಲ ಮುಖ್ಯಮಂತ್ರಿ, ಕೆಂಗಲ್ ಹನುಮಂತಯ್ಯನವರು ಇವರು ಮೊದಲ ಚುನಾಯಿತ ಮುಖ್ಯಮಂತ್ರಿ.
ಭಾಷಾವಾರು ರಾಜ್ಯ ರಚನೆಯ ಸಂದರ್ಭದೊಳಗೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾಗಿದ್ದವರು ಅಂತ ಬಂದಾಗ ಎಸ್ ನಿಜಲಿಂಗಪ್ಪನವರು. ಓಕೆನಾ? ಇಷ್ಟು ಇಲ್ಲಿ ನಾವು ಸ್ವಲ್ಪ ಗಮನಿಸಬೇಕಾಗಿರ್ತಕ್ಕಂತಹ ಅಂಶಗಳು. ಜೊತೆಗೆ ಈಗ ಕರ್ನಾಟಕ ರಾಜ್ಯ ರಚನೆಯ ಸಂದರ್ಭ ಭಾಷಾವಾರು ಆಧಾರದಲ್ಲಿ ರಚನೆ ಆಗಬೇಕಾದ್ರೆ ಈಗ ಮೊದಲೇನಾಗಿತ್ತು, ಕರ್ನಾಟಕ ಕೇವಲ 9 ಜಿಲ್ಲೆಗಳನ್ನು ಒಳಗೊಂಡಿದ್ದಂತಹ ಮೈಸೂರು ರಾಜ್ಯ ಮಾತ್ರ ಆಗಿತ್ತು. ಬಟ್ ಭಾಷೆಯ ಆಧಾರ ಅಂತ ಬಂದಾಗ ನಮ್ಮ ಕನ್ನಡ ಮಾತನಾಡುವಂತಹ ಭಾಷಿಗರು ಇವನ್ ಮುಂಬೈ ಪ್ರಾಂತ್ಯಕ್ಕೂ ಸಂಬಂಧಪಟ್ಟಿದ್ದರು. ಅದು ಈಗಿನ ಕಿತ್ತೂರು ಕರ್ನಾಟಕ. ಆನಂತರ ಹೈದರಾಬಾದ್ ಕರ್ನಾಟಕದ ವ್ಯಾಪ್ತಿಯೊಳಗಿದ್ರು, ಅದು ಈಗ ಕಲ್ಯಾಣ ಕರ್ನಾಟಕ. ಜೊತೆಗೆ ಮದ್ರಾಸ್ ಪ್ರಾಂತ್ಯ, ಆಮೇಲೆ ಕೂರ್ಗ್, ಹೀಗೆ ಬೇರೆ ಬೇರೆ 4 ಭಾಗಗಳಲ್ಲಿ ವಿಂಗಡಣೆ ಆಗಿತ್ತು. ಇವಾಗ ಏನು ಮಾಡಿದ್ರು, ಕರ್ನಾಟಕ ರಾಜ್ಯ ರಚನೆಯ ವ್ಯಾಪ್ತಿಯನ್ನು ಮತ್ತಷ್ಟು ವಿಸ್ತಾರ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರು. ಅಂದರೆ ಎಲ್ಲೆಲ್ಲಿ ಕನ್ನಡಿಗರ ಭಾಷಾ ಸ್ವಾಮ್ಯತೆ ಹೆಚ್ಚಾಗಿದೆಯೋ ಅಷ್ಟು ಭೂಪ್ರದೇಶಗಳಿಗೆ ಗಡಿಗಳನ್ನು ಹಾಕಿ ಅದೊಂದು ಕರ್ನಾಟಕ ರಾಜ್ಯ ರಚನೆ ಮಾಡಬೇಕು ಅಂತಂದೇಳಿ ಈ ಸಂದರ್ಭದೊಳಗೆ ಪ್ರಯತ್ನ ಮಾಡಿದರು. ಈ ಸಂದರ್ಭದಲ್ಲಿ ಭಾಷಾವಾರು ರಾಜ್ಯ ರಚನೆಯ ಸಂದರ್ಭದಲ್ಲಿ ಭಾಷಾವಾರು ರಾಜ್ಯ ರಚನೆಯ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಬಳುವಳಿಯಾಗಿ ಬಂದ ಜಿಲ್ಲೆಗಳು, ಕರ್ನಾಟಕಕ್ಕೆ ಬಳುವಳಿಯಾಗಿ ಬಂದ ಜಿಲ್ಲೆಗಳು, ನೆನಪಿರಲಿ, ಬಳುವಳಿಯಾಗಿ ಬಂದ ಜಿಲ್ಲೆಗಳು. ಇದು ನಿಮಗೆ ಪ್ರಶ್ನೆ ಆಗೋ ಸಾಧ್ಯತೆ ತುಂಬ ಹೆಚ್ಚಾಗಿರ್ತದೆ. ನೆನ್ಪಿಟ್ಕೊಳ್ಳಿ, ಯಾವ್ಯಾವ ವ್ಯಾಪ್ತಿಯಿಂದ ಯಾವ್ಯಾವ ಜಿಲ್ಲೆಗಳು ಬಳುವಳಿಯಾಗಿ ಬಂದವು ಅನ್ನುವಂಥದ್ದು. ಸೊ ಭಾಷಾವಾರು ಪ್ರಾಂತ್ಯದ ರಚನೆಯೊಳಗೆ ಕರ್ನಾಟಕಕ್ಕೆ ಯಾವ್ಯಾವ ಜಿಲ್ಲೆಗಳು ಬಳುವಳಿಯಾಗಿ ಬಂದವು ಅಂತ ಬಂದಾಗ ಗಮನಿಸಿ ಸರ್. ಈ ಸಂದರ್ಭದೊಳಗೆ ಬಳುವಳಿಯಾಗಿ ಬಂದ ಜಿಲ್ಲೆಗಳು ಅಂತ ಬಂದಾಗ ನೆನಪಿರಲಿ ಸರ್, ಫಸ್ಟು ಮುಂಬೈ ಪ್ರೆಸಿಡೆನ್ಸಿಯಿಂದ ಕರ್ನಾಟಕಕ್ಕೆ ಬಳುವಳಿಯಾಗಿ ಬಂದ ಜಿಲ್ಲೆಗಳು. ಮುಂಬೈ ಪ್ರೆಸಿಡೆನ್ಸಿ, ಓಕೆನಾ? ಈ ಮುಂಬೈ ಪ್ರೆಸಿಡೆನ್ಸಿಯಿಂದ ಕರ್ನಾಟಕಕ್ಕೆ ಬಳುವಳಿಯಾಗಿ ಬಂದಂತಹ ಜಿಲ್ಲೆಗಳು ಅಂತ ಬಂದಾಗ ನೆನಪಿರಲಿ ಸರ್, ಬೆಳಗಾವಿ, ಆನಂತರ ಉತ್ತರ ಕನ್ನಡ, ಆನಂತರ ಇದೇ ಸಂದರ್ಭದೊಳಗೆ ಬಳುವಳಿಯಾಗಿ ಬಂದಂತಹ ಜಿಲ್ಲೆಗಳು ಅಂತ ಬಂದಾಗ ವಿಜಯಪುರ ಹಾಗೂ ಧಾರವಾಡ. ಈ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಬಳುವಳಿಯಾಗಿ ಜಿಲ್ಲೆಗಳಾಗಿ ಬರ್ತವೆ, ನೆನ್ಪಿಟ್ಕೊಳ್ಳಿ. ಸೊ ಮುಂಬೈ ಪ್ರೆಸಿಡೆನ್ಸಿಯಿಂದ ಕರ್ನಾಟಕಕ್ಕೆ ಬಳುವಳಿಯಾಗಿ ಬಂದಂತಹ ಜಿಲ್ಲೆಗಳು ಅಂತ ಬಂದಾಗ ಬೆಳಗಾವಿ, ಉತ್ತರ ಕನ್ನಡ, ವಿಜಯಪುರ, ಧಾರವಾಡ. ಇವು ಈ ಭಾಷಾವಾರು ರಾಜ್ಯದ ರಚನೆಯ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಬಳುವಳಿಯಾಗಿ ಬಂದಂತಹ ಜಿಲ್ಲೆಗಳು. ಓಕೆನಾ? ಇದಾದ್ಮೇಲೆ ನೆಕ್ಸ್ಟ್ ಮತ್ತೆ ಹೈದರಾಬಾದ್ ಕರ್ನಾಟಕ ಅಥವಾ ಹೈದರಾಬಾದ್ ಪ್ರೆಸಿಡೆನ್ಸಿಯಿಂದ ಮತ್ತೆ ಕರ್ನಾಟಕಕ್ಕೆ ಬಳುವಳಿಯಾಗಿ ಬಂದಂತಹ ಜಿಲ್ಲೆಗಳು ಅಂತ ಬಂದಾಗ ನೆನಪಿರಲಿ, ಬೀದರ್, ಎರಡನೇದು ಕಲಬುರಗಿ, ಈಗಿನ ಕಲಬುರಗಿ, ಆಗಿನ ಗುಲ್ಬರ್ಗ. ಓಕೆನಾ? ದೆನ್ ಮೂರನೇದು ರಾಯಚೂರು. ಈ 3 ಜಿಲ್ಲೆಗಳು ಈ ಹೈದರಾಬಾದ್ ಪ್ರೆಸಿಡೆನ್ಸಿಯಿಂದ ಕರ್ನಾಟಕಕ್ಕೆ ಬಳುವಳಿಯಾಗಿ ಬಂದಂತಹ ಜಿಲ್ಲೆಗಳು. ನೆನಪಿರಲಿ ಸರ್, ಹೈದರಾಬಾದ್ ಪ್ರೆಸಿಡೆನ್ಸಿ ಅಂದ ತಕ್ಷಣ ನಮಗೆ ಇವತ್ತು ಬಳ್ಳಾರಿಯನ್ನು ನಾವು ಗಮನಿಸ್ಕೊಳ್ತೇವೆ. ಆದರೆ ಬಳ್ಳಾರಿ ಇದು ಕರ್ನಾಟಕಕ್ಕೆ ಬಳುವಳಿಯಾಗಿ ಬಂದಂತಹ ಜಿಲ್ಲೆ ಆಗಿರಲಿಲ್ಲ. ಇದು ಹೈದರಾಬಾದ್ ಪ್ರೆಸಿಡೆನ್ಸಿಯಿಂದ ಬಳುವಳಿಯಾಗಿ ಬಂದಂತಹ ಜಿಲ್ಲೆ ಆಗಿರಲಿಲ್ಲ. ಈ ಕರ್ನಾಟಕಕ್ಕೆ ಹೈದರಾಬಾದ್ ಪ್ರೆಸಿಡೆನ್ಸಿಯಿಂದ ಬಳುವಳಿಯಾಗಿ ಬಂದಂತಹ ಜಿಲ್ಲೆಗಳು ಅಂತಂದರೆ ಬೀದರ್, ಕಲಬುರಗಿ, ರಾಯಚೂರು. ಈ 3 ಜಿಲ್ಲೆಗಳು ನಮ್ಮ ಕರ್ನಾಟಕಕ್ಕೆ ಬಳುವಳಿಯಾಗಿ ಬಂದಂತಹ ಜಿಲ್ಲೆಗಳಾಗಿದ್ದವು. ಇವುಗಳ ಜೊತೆಗೆ ಮೂರನೇದು ಮದ್ರಾಸ್ ಪ್ರೆಸಿಡೆನ್ಸಿಯಿಂದ ಕರ್ನಾಟಕಕ್ಕೆ ಬಳುವಳಿಯಾಗಿ ಬಂದಂತಹ ಜಿಲ್ಲೆಗಳು. ಮದ್ರಾಸ್ ಪ್ರೆಸಿಡೆನ್ಸಿಯಿಂದ
ಕರ್ನಾಟಕಕ್ಕೆ ಬಳುವಳಿಯಾಗಿ ಬಂದಂತಹ ಜಿಲ್ಲೆಗಳು ಅಂತ ಬಂದಾಗ ನೆನಪಿರಲಿ, ಇದರಲ್ಲಿ ಮೊದಲನೇದು ದಕ್ಷಿಣ ಕನ್ನಡ, ನೆನಪಿರಲಿ ದಕ್ಷಿಣ ಕನ್ನಡ, ಆನಂತರ ಬಳ್ಳಾರಿ. ದಕ್ಷಿಣ ಕನ್ನಡ ಮತ್ತು ಬಳ್ಳಾರಿ ಇದು ಕರ್ನಾಟಕಕ್ಕೆ ಮದ್ರಾಸ್ ಪ್ರೆಸಿಡೆನ್ಸಿಯಿಂದ ಬಳುವಳಿಯಾಗಿ ಬಂದಂತಹ ಜಿಲ್ಲೆಗಳು. ನೆನಪಿರಲಿ, ನಮಗೆ ಬಹುಶಃ ಈ ಭಾಗದಲ್ಲಿ ಕನ್ಫ್ಯೂಷನ್ಸ್ ಆಗ್ತಿರ್ತದೆ. 2013 ನಂತರ ಕರ್ನಾಟಕಕ್ಕೆ ಸಿಕ್ಕಂತಹ ಈ 371J ಕಲಂನ ಹೈದರಾಬಾದ್ ಕರ್ನಾಟಕ ವಿಶೇಷ ಸ್ಥಾನಮಾನದ ಸಂದರ್ಭದಲ್ಲಿ ಬಳ್ಳಾರಿ ಹೈದರಾಬಾದ್ ಕರ್ನಾಟಕದ ವ್ಯಾಪ್ತಿಗೆ ಸೇರ್ಪಡೆಗೊಂಡಿತ್ತು. ಆದರೆ ಬಳ್ಳಾರಿ ಇದು ಕರ್ನಾಟಕ ರಾಜ್ಯಕ್ಕೆ ಸೇರ್ಪಡೆಯಾಗಿದ್ದು ಯಾವ ಪ್ರದೇಶದ ವ್ಯಾಪ್ತಿಯಿಂದ ಅಂತ ಬಂದಾಗ ಮದ್ರಾಸ್ ಪ್ರೆಸಿಡೆನ್ಸಿಯ ವ್ಯಾಪ್ತಿಯಿಂದ ಬಳ್ಳಾರಿ ಈ ಭಾಷಾವಾರು ಪ್ರಾಂತ್ಯದ ಸಂದರ್ಭದೊಳಗೆ ಕರ್ನಾಟಕಕ್ಕೆ ಬಂದು ಸೇರಿಕೊಂಡಿತ್ತು. ಯಾಕಂದರೆ ಬಳ್ಳಾರಿ ಬಹುತೇಕ ಈ ಭಾಗದೊಳಗೆ ಇಲ್ಲಿ ತೆಲುಗು ಮಾತನಾಡತಕ್ಕಂಥವರ ಸಂಖ್ಯೆ ಅತಿ ಹೆಚ್ಚಾಗಿದೆ. ಹೀಗಾಗಿ ಇದನ್ನು ಆಂಧ್ರ ಪ್ರದೇಶದ ವ್ಯಾಪ್ತಿಗೆ ಸೇರ್ಪಡೆ ಆಗಬೇಕು ಅನ್ನುವಂಥದ್ದಾಗಿತ್ತು. ಆಗಿನ ಭಾಷಾವಾರು ರಚನೆಯ ಸಂದರ್ಭದೊಳಗೆ ಕರ್ನೂಲನ್ನು ಆಂಧ್ರ ಪ್ರದೇಶದಲ್ಲಿ ಉಳಿಸ್ಕೊಂಡ್ರು, ಬಳ್ಳಾರಿಯನ್ನು ಕರ್ನಾಟಕಕ್ಕೆ ಬಿಟ್ಕೊಟ್ರು. ಈ ಬಳ್ಳಾರಿಯೊಳಗನೂ ಕನ್ನಡ ತೆಲುಗು ಮಾತನಾಡೋರು ಇದ್ದಾರೆ, ಕರ್ನೂಲ್ನಲ್ಲಿಯೂ ಕೂಡ ಕನ್ನಡ ತೆಲುಗು ಮಾತನಾಡೋರು ಇದ್ದಾರೆ. ಆದರೆ ಕರ್ನೂಲನ್ನು ಆಂಧ್ರ ಪ್ರದೇಶಕ್ಕೆ ಸೇರ್ಪಡೆ ಮಾಡಿದ್ರು, ಬಳ್ಳಾರಿಯನ್ನು ಕರ್ನಾಟಕದಲ್ಲಿನೇ ಉಳಿಸ್ಕೊಂಡ್ರು. ಸೊ ಈ ಮೊದಲು ಆಂಧ್ರ ಪ್ರದೇಶ ಮೊದಲೆಲ್ಲ ಇತ್ತಿದ್ದು ಮದ್ರಾಸ್ ಪ್ರೆಸಿಡೆನ್ಸಿಯ ವ್ಯಾಪ್ತಿಯೊಳಗಿತ್ತಲ್ವ, ಪರಿಣಾಮ ಇದನ್ನು ಮದ್ರಾಸ್ ಪ್ರೆಸಿಡೆನ್ಸಿಯಿಂದ ಬಳುವಳಿಯಾಗಿ ಬಂದ ಜಿಲ್ಲೆ ಅಂತಂದೇಳಿ ನಾವು ಪರಿಗಣಿಸ್ತಕ್ಕಂಥದ್ದು. ಅದಾದಮೇಲೆ 4ನೇದು ಕೂರ್ಗ್ ಪ್ರಾಂತ್ಯ, ಇದು ಸ್ವತಂತ್ರ ಪ್ರಾಂತ್ಯ ಆಗಿತ್ತಿದು ಕೂರ್ಗ್. ಈ ಕೂರ್ಗ್ ಇದು ಆಮೇಲೆ ಕರ್ನಾಟಕಕ್ಕೆ ಬಂದು ಸೇರಿದ ನಂತರ ಕೊಡಗು ಆಗಿ ಇದು ಕರ್ನಾಟಕದ ಜಿಲ್ಲೆ ಅಥವಾ ಕರ್ನಾಟಕ ರಾಜ್ಯವನ್ನು ಸೇರ್ಕೊಳ್ತು. ನೆನಪಿರಲಿ, ಮೊದಲು 9 ಜಿಲ್ಲೆಗಳಿದ್ವು, ಇವಾಗ ಈ ಭಾಗದಲ್ಲಿ 4, 4 3 7, 7 2 9, 9 1 10, 10 1 9, 19 ಜಿಲ್ಲೆಗಳು ಭಾರತದ ಭಾಷಾವಾರು. ನೋಡ್ರಿ 19 ಜಿಲ್ಲೆಗಳು ನೆನ್ಪಿಟ್ಕೊಳ್ಳಿ. ಇದು ನಿಮಗೆ ಪ್ರಶ್ನೆ ಕೇಳ್ತಿರ್ತಾನೆ. ಕರ್ನಾಟಕ ಭಾಷಾವಾರು ರಚನೆಯ ಸಂದರ್ಭದಲ್ಲಿ, ಕರ್ನಾಟಕ ಭಾಷಾವಾರು ರಾಜ್ಯ ರಚನೆಯಾದಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ರಚನೆಯಾಗಿದ್ದಂತಹ ಜಿಲ್ಲೆಗಳ ಸಂಖ್ಯೆ ಎಷ್ಟು ಅಂತಂದರೆ 19. ನೆನ್ಪಿಟ್ಕೊಳ್ಳಿ, ಸ್ವತಂತ್ರ ಭಾರತದ ಸಂದರ್ಭದಲ್ಲಿ ಕರ್ನಾಟಕದಲ್ಲಿದ್ದಂತಹ ಜಿಲ್ಲೆಗಳ ಸಂಖ್ಯೆ 9. ಕೇವಲ 9 ಜಿಲ್ಲೆಗಳನ್ನು ಒಳಗೊಂಡಿದ್ದಂತಹ ಮೈಸೂರು ಪ್ರಾಂತ್ಯ ಆಗಿತ್ತು. ಭಾಷಾವಾರು ರಾಜ್ಯ ರಚನೆಯ ಸಂದರ್ಭದೊಳಗೆ ಕರ್ನಾಟಕಕ್ಕೆ ಬಳುವಳಿಯಾಗಿ ಬಂದಂತಹ ಜಿಲ್ಲೆಗಳು ಅಂತ ಬಂದಾಗ ಸುಮಾರು 10 ಜಿಲ್ಲೆಗಳು ಬಳುವಳಿಯಾಗಿ ಬರ್ತವೆ. ಆ 10 ಜಿಲ್ಲೆಗಳು ಮೊದಲಿದ್ದಂತಹ 9 ಜಿಲ್ಲೆಗಳು ಸೇರಿ ಭಾಷಾವಾರು ರಾಜ್ಯ ರಚನೆಯ ಸಂದರ್ಭದೊಳಗೆ ಕರ್ನಾಟಕದಲ್ಲಿ ನಿರ್ಮಾಣಗೊಂಡಿದ್ದಂತಹ ಜಿಲ್ಲೆಗಳ ಸಂಖ್ಯೆ ಅಂತಂದರೆ ಅವು 19 ಜಿಲ್ಲೆಗಳು. ಇವು ಸ್ವಲ್ಪ ನೆನ್ಪಿಟ್ಕೊಳ್ಳಿ, ಓಕೆನಾ. ನಾಳೆ ನಮಗೆ ಪ್ರಶ್ನೆ ಕೇಳೋ ಸಾಧ್ಯತೆ ಇರ್ತದೆ. ಒಂದು ಕಡೆ ಪ್ರೆಸಿಡೆನ್ಸಿ ಅಂತ ಕೊಡ್ತಿರ್ತಾನೆ. ಈಗ ಮುಂಬೈ ಪ್ರೆಸಿಡೆನ್ಸಿ, ಆಮೇಲೆ ಹೈದರಾಬಾದ್ ಪ್ರೆಸಿಡೆನ್ಸಿ, ಆಮೇಲೆ ಮದ್ರಾಸ್ ಪ್ರೆಸಿಡೆನ್ಸಿ, ಆಮೇಲೆ ಕೂರ್ಗ್ ಪ್ರಾಂತ್ಯ ಅಂತ ಕೊಟ್ಟು ಇಲ್ಲಿ ಆಪ್ಷನ್ ಕೊಡ್ತಿರ್ತಾನೆ ನಿಮಗೆ. ಹೇಗೆ, ಈಗ ಮದ್ರಾಸ್ ಪ್ರೆಸಿಡೆನ್ಸಿ ವ್ಯಾಪ್ತಿಯಿಂದ ಬಹುಶಃ ಮುಂಬೈ ಅಂತ ಕೊಟ್ಟಂತ ತಿಳ್ಕೊಳ್ರಿ. ಆಮೇಲೆ ಇಲ್ಲಿ ಬಳ್ಳಾರಿ ಅಂತ ಕೊಡ್ತಾನೆ, ಆಮೇಲೆ ಇಲ್ಲಿ ದಕ್ಷಿಣ ಕನ್ನಡ ಅಂತ ಕೊಡ್ತಾನೆ, ಆಮೇಲೆ ಈ ಭಾಗದಲ್ಲಿ ಕೊಡಗು ಅಂತ ಕೊಟ್ಟಿರ್ತಾನೆ. ಕೂರ್ಗ್ ಅಥವಾ ಕೂರ್ಗ್ನಿಂದ ಬಂದಂತಹ ಜಿಲ್ಲೆ ಕೊಡಗು. ಈಗ ಈ ಥರ ಕೊಟ್ಟು ನಾಳೆ ನಮಗೆ ಪ್ರಶ್ನೆ ಕೇಳ್ತಾನೆ, ಇವುಗಳಲ್ಲಿ ಸರಿಯಾಗಿ ಹೊಂದದೇ ಇರುವುದು ಅಂತ ಪ್ರಶ್ನೆ ಮಾಡ್ತಾ ಇರ್ತಾನೆ. ಅಂದರೆ ಈಗ ಭಾಷಾವಾರು ರಾಜ್ಯಗಳ ರಚನೆಯ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಬಂದ ಜಿಲ್ಲೆಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗುವುದಿಲ್ಲ. ಯಾವುದು ಸರಿಯಾಗಿ ಹೊಂದಾಣಿಕೆ ಈ ವ್ಯಾಪ್ತಿಯಲ್ಲಿ ಬಂದಾಗ ನೆನಪಿರಲಿ ಸರ್, ಈ ಹೈದರಾಬಾದ್ ಪ್ರೆಸಿಡೆನ್ಸಿಯಿಂದ ನಮಗೆ ಬಳುವಳಿಯಾಗಿ ಬಂದ ಜಿಲ್ಲೆ ಅದು ಬಳ್ಳಾರಿ ಆಗಿರಲಿಲ್ಲ. ಬಹುತೇಕ ವಿದ್ಯಾರ್ಥಿಗಳಿಗೆ ಅಥವಾ ಸರ್ ನಾಳೆ ಏನಾದರೂ ಈ ಬಳುವಳಿಯಾಗಿ ಬಂದ ಜಿಲ್ಲೆಗಳ ಆಧಾರದ ಮೇಲೆ ಏನಾದರೂ ಪ್ರಶ್ನೆ ಕೇಳಿದರೆ ಬಹುಶಃ ಅವನು ಕಾನ್ಸಂಟ್ರೇಟ್ ಮಾಡ್ಬೋದಾದಂತಹ ವ್ಯಾಪ್ತಿ ಅಂತಂದರೆ ಬಹುಶಃ ಇದೇ ಆಗಿರ್ತದೆ. ಆ ಕಾರಣಕ್ಕೆ ಇದನ್ನು ಅತಿ ಹೆಚ್ಚಾಗಿ ಒಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಬಳ್ಳಾರಿ ಇದು ಪ್ರಸ್ತುತ ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕದ ವ್ಯಾಪ್ತಿಯಲ್ಲಿ ಇದ್ದರೂ ಸಹ ಇದು ಹೈದರಾಬಾದ್ ಪ್ರೆಸಿಡೆನ್ಸಿಯಿಂದ ಬಳುವಳಿಯಾಗಿ ಬಂದ ಜಿಲ್ಲೆ ಅಲ್ಲ, ಇದು ಮದ್ರಾಸ್ ಪ್ರೆಸಿಡೆನ್ಸಿಯಿಂದ ಬಳುವಳಿಯಾಗಿ ಬಂದಂತಹ ಜಿಲ್ಲೆಯಾಗಿತ್ತು. ಓಕೆನಾ ಸರ್, ಇದನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಓಕೆನಾ. ದೆನ್ ನೆಕ್ಸ್ಟು ಇದೆಲ್ಲ ಆದಮೇಲೆ ಇಲ್ಲೇನಾಯ್ತು, ಈಗ 19 ಜಿಲ್ಲೆಗಳನ್ನು ಒಳಗೊಂಡಿದ್ದಂತಹ ಅಖಂಡ ಕರ್ನಾಟಕ ರಾಜ್ಯ ರಚನೆ ಆಯಿತು, ಅಥವಾ ಅದನ್ನು ಅಖಂಡ ಮೈಸೂರು ರಾಜ್ಯ ಅಂತಲೂ ಕೂಡ ಕರೀತಾರೆ. ಓಕೆನಾ ಸರ್, ಇಲ್ಲಿ ಗಮನಿಸಿ,
ನಮಗೆ ಮತ್ತೆ ಪ್ರಶ್ನೆ ಕೇಳ್ತಾನೆ, 1956ರಲ್ಲಿ 1956ರಲ್ಲಿ ಅಖಂಡ ಮೈಸೂರು ರಾಜ್ಯ, ಯಾಕಂದರೆ ಇನ್ನು ಅವಾಗ ಕರ್ನಾಟಕ ಎನ್ನುವಂತಹ ನಾಮಕರಣ ಇರಲಿಲ್ಲ, ಅಖಂಡ ಮೈಸೂರು ರಾಜ್ಯ ರಚನೆ ಆಗಿತ್ತು. ಅಖಂಡ ಮೈಸೂರು ರಾಜ್ಯ ರಚನೆಯಾಗಿತ್ತು. ಈ ಅಖಂಡ ಮೈಸೂರು ರಾಜ್ಯ ರಚನೆಯ ಸಂದರ್ಭದೊಳಗೆ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದವ್ರು ಯಾರು ಅಂತ ಪ್ರಶ್ನೆ ಕೇಳ್ತಾನೆ. ಅಖಂಡ ಮೈಸೂರು ರಾಜ್ಯ ಅಥವಾ ಅಖಂಡ ಕರ್ನಾಟಕ ರಾಜ್ಯ ರಚನೆಯ ಸಂದರ್ಭದೊಳಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದವರು ಅಂತಂದಾಗ ದಟ್ ಈಸ್ ಎಸ್ ನಿಜಲಿಂಗಪ್ಪನವರು. ನೆನಪಿರಲಿ, ಯಾರು ಸರ್? ಎಸ್ ನಿಜಲಿಂಗಪ್ಪ. ಈ ಎಸ್ ನಿಜಲಿಂಗಪ್ಪರವರ ಅವಧಿಯಲ್ಲಿಯೇ ಭಾಷಾವಾರ ಆಧಾರದ ಮೇಲೆ ರಾಜ್ಯ ರಚನೆ ಆಗ್ತದೆ. ಆ ಭಾಷಾವಾರ ರಾಜ್ಯ ರಚನೆಯ ಆಧಾರವಾಗಿ ಇಟ್ಕೊಂಡೆ ಇಲ್ಲೇನಾಗ್ತದೆ, ನಮಗೆ ವಿವಿಧ ಜಿಲ್ಲೆಗಳು ಅಥವಾ ವಿವಿಧ ಪ್ರೆಸಿಡೆನ್ಸಿಯಿಂದ ಜಿಲ್ಲೆಗಳು ಬಳುವಳಿಯಾಗಿ ಬಂದು ಅಖಂಡ ಕರ್ನಾಟಕ ರಾಜ್ಯ ರಚನೆ ಆಗ್ತದೆ. ಸೊ ಇದನ್ನು ಆಧಾರವಾಗಿ ಇಟ್ಕೊಂಡು ಎಸ್ ನಿಜಲಿಂಗಪ್ಪ ಅವರನ್ನ ಉತ್ತರ ಬರೋ ಹಾಗೆ 2 ಪ್ರಶ್ನೆ ಕೇಳುವ ಸಾಧ್ಯತೆ ಇರ್ತದೆ. ಏನು? ಭಾಷಾವಾರು ರಾಜ್ಯ ರಚನೆಯ ಸಂದರ್ಭದೊಳಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದವರು ಯಾರು ಅಂತ ಪ್ರಶ್ನೆ ಕೇಳೋ ಸಾಧ್ಯತೆ ಇರ್ತದೆ. ಇಲ್ಲ ಅಂದರೆ ಅಖಂಡ ಮೈಸೂರು ರಾಜ್ಯದ ಅಥವಾ ವಿಶಾಲ ಕರ್ನಾಟಕ ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು ಅನ್ನುವಂಥ ಪ್ರಶ್ನೆ ಕೇಳೋ ಸಾಧ್ಯತೆ ಇರ್ತದೆ. ನೋಡ್ರಿ, ಈ ಮೊದಲ ಮುಖ್ಯಮಂತ್ರಿಗೆ ಸಂಬಂಧಪಟ್ಟ ಹಾಗೆ ಈಗೆಲ್ಲ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆ ಇರ್ತದೆ. ಗಮನಿಸಿ, ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿ ಅವರು, ಕರ್ನಾಟಕದ ಮೊದಲ ಚುನಾಯಿತ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯನವರು, ಕರ್ನಾಟಕದ ಅಥವಾ ಅಖಂಡ ಮೈಸೂರು ಅಥವಾ ವಿಶಾಲ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಅಂತಂದು ಬಂದಾಗ ದಟ್ ಈಸ್ ಎಸ್ ನಿಜಲಿಂಗಪ್ಪರವರು. ಸರ್, ನಾವು ಗಮನಿಸಬೇಕು, ಶತಾಯುಷಿ ಸಾಹಿತಿ ಪಾಟೀಲ್ ಪುಟ್ಟಪ್ಪರವರು, ಓಕೆನಾ? ಅವರು ಕೂಡ 2020ರಲ್ಲೇ ತೀರ್ಕೊಂಡ್ರು. ಯಾರು ಸರ್? ಪಾಟೀಲ್ ಪುಟ್ಟಪ್ಪ. ನೆನಪಿರಲಿ, ಶತಾಯುಷಿ ಸಾಹಿತಿ ಪಾಟೀಲ್ ಪುಟ್ಟಪ್ಪರವರು ಇವರು ಅಭಿಪ್ರಾಯ ಪಡ್ತಾರೆ. ಯಾಕಂದರೆ ಕೆಂಗಲ್ ಹನುಮಂತಯ್ಯನವರು ಆಮೇಲೆ ಕೆ ಸಿ ರೆಡ್ಡಿಯವರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದೊಳಗೆ ಅಖಂಡ ರಾಜ್ಯ ರಚನೆ ಆಗಿರಲಿಲ್ಲ, ಕರ್ನಾಟಕದ ಸಂಪೂರ್ಣವಾದಂತಹ ನಕಾಶೆ ರಚನೆ ಆಗಿರಲಿಲ್ಲ. ಅಖಂಡ ರಾಜ್ಯ ರಚನೆ ಆಗಿದ್ದು ಯಾರ ಅವಧಿಯೊಳಗೆ ಅಂದರೆ ಎಸ್ ನಿಜಲಿಂಗಪ್ಪರವರ ಅವಧಿಯೊಳಗೆ. ಹಾಗಾಗಿ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪರವರನ್ನೇ ಕರಿಬೇಕು ಅಂತೇಳಿ ಅವರು ಅಭಿಪ್ರಾಯ ಪಡ್ತಾರೆ ಮತ್ತು ಶಿಫಾರಸು ಮಾಡ್ತಾರೆ. ಬಟ್ ಅದನ್ನು ನಾವು ಶಿಫಾರಸನ್ನ ಬಹುಶಃ ಸರ್ಕಾರ ಒಪ್ಕೊಳ್ಳಿಕ್ಕೆ ತಯಾರಾಗಿರಲಿಲ್ಲ. ಆ ಆಧಾರದ ಮೇಲೆ ಇದನ್ನು ಸ್ವಲ್ಪ ಗಮನಿಸ್ಕೊಳ್ಳಿ. ಅಥವಾ ಇದನ್ನೇ ಆಧಾರವಾಗಿಟ್ಕೊಂಡು ನಮಗೆ ಪ್ರಶ್ನೆ ಕೇಳ್ತಿರ್ತಾರೆ, ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪರವರು ಎಂದು ಶಿಫಾರಸು ನೀಡಿದ ಸಾಹಿತಿ ಯಾರು ಅಂತ ಪ್ರಶ್ನೆ ಮಾಡ್ತಿರ್ತಾರೆ. ಸೊ ಆ ರೀತಿ ನಿಜಲಿಂಗಪ್ಪರವರನ್ನೇ ಕರ್ನಾಟಕದ ಮೊದಲ ಮುಖ್ಯಮಂತ್ರಿಯನ್ನಾಗಿ ಘೋಷಿಸಬೇಕು ಎನ್ನುವ ಶಿಫಾರಸನ್ನು ನೀಡಿದ ಸಾಹಿತಿ ಅಂತಂದರೆ ದಟ್ ಈಸ್ ಪಾಟೀಲ್ ಪುಟ್ಟಪ್ಪನವರು. ಓಕೆನಾ? ಈ ಥರದೆಲ್ಲ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆ ಇರ್ತದೆ. ಇವೆಲ್ಲವನ್ನು ಒಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಸೊ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಸಾರ್ತಿ ರಿಪೀಟ್ ಮಾಡ್ತೀನಿ, ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿ, ಕರ್ನಾಟಕದ ಮೊದಲ ಚುನಾಯಿತ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯನವರು, ಅಖಂಡ ಕರ್ನಾಟಕ ಅಥವಾ ವಿಶಾಲ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪನವರು. ಆಮೇಲೆ ಎಸ್ ನಿಜಲಿಂಗಪ್ಪನವರನ್ನೇ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಅಂತಂದೇಳಿ ಶಿಫಾರಸು ನೀಡಿದವರು ಯಾರು ಅಂತಂದರೆ ಪಾಟೀಲ್ ಪುಟ್ಟಪ್ಪ ಸಾಹಿತಿಯವರು. ಓಕೆನಾ? ಇಷ್ಟೆಲ್ಲ ಆದಮೇಲೆ ಇನ್ನು ಕರ್ನಾಟಕ ರಾಜ್ಯ ರಚನೆಯ ಇನ್ನೂ ಅಂತಿಮ ಆಗಿಲ್ಲ. ಇಲ್ಲಿಯವರೆಗೂ ಈಗ ರಾಜ್ಯ ರಚನೆಯ ಸಂದರ್ಭದೊಳಗೆ ಇನ್ನೂ ನಾವು ಇದನ್ನೇನಂತ ಕರಿತಾ ಇದ್ವಿ, ಇದನ್ನು ನಾವು ಮೈಸೂರು ರಾಜ್ಯ ಅಂತಲೇ ಕರಿತಾ ಇದ್ವಿ. ನೋಡ್ರಿ, ಈ ಮೈಸೂರು ರಾಜ್ಯ ಅಂತಲೇ ಕರಿತಾ ಇದ್ವಿ. ದೆನ್ ನೆಕ್ಸ್ಟು ಈ ಮೈಸೂರು ರಾಜ್ಯ ಕೇವಲ ಒಂದು ಪ್ರಾದೇಶಿಕ ಭೂ ವಿಭಾಗಕ್ಕೆ ಸಂಬಂಧಪಟ್ಟಂತಹ ಹೆಸರು ಆಗಿದ್ದರಿಂದ ಇಡೀ ಕನ್ನಡ ಮಾತನಾಡುವಂತಹ ಬಯಲು ಸೀಮೆ, ಮಲೆನಾಡು, ಆನಂತರ ದಕ್ಷಿಣದ ಭೂಭಾಗ ಇವೆಲ್ಲವುದಕ್ಕೂ ಹೋಲಿಕೆಯಾಗುವಂತಹ ರಾಜ್ಯವನ್ನು ಪ್ರತಿನಿಧಿಸುವ ಒಂದು ಹೆಸರನ್ನು ಗುರುತಿಸಬೇಕು ಅಂತಂದೇಳಿ 1972ರ ಸಂದರ್ಭದೊಳಗೆ ಡಿ ದೇವರಾಜ ಅರಸೂರವರ ಕರ್ನಾಟಕದ ಮುಖ್ಯಮಂತ್ರಿಯ ಅವಧಿಯ ಸಂದರ್ಭದೊಳಗೆ ನಮ್ಮ ರಾಜ್ಯಕ್ಕೊಂದೇನಾದರೂ ಒಳ್ಳೆಯ ಹೆಸರನ್ನು ನಾಮಕರಣ ಮಾಡಬೇಕು ಅಂತಂದೇಳಿ ಸಮಿತಿಯನ್ನು ನೇಮಕ ಮಾಡಲಾಗ್ತದೆ. ಆ ಸಂದರ್ಭದಲ್ಲಿ ಇಲ್ಲಿ ಸಾಹಿತಿ ಚದುರಂಗರವರು, ನೆನಪಿರಲಿ, ಸಾಹಿತಿ ಚದುರಂಗರವರು ಕರ್ನಾಟಕ ಅಥವಾ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡ್ರಿ ಅಂತೇಳಿ ಶಿಫಾರಸು ನೀಡ್ತಾರೆ. ನೆನ್ಪಿಟ್ಕೊಳ್ಳಿ, ಕರ್ನಾಟಕ ಪದದ ಶಿಫಾರಸು ನೀಡಿದವರು ಅಂತ ಬಂದಾಗ ನೆನಪಿರಲಿ, ಕರ್ನಾಟಕ ಪದದ ಶಿಫಾರಸು ನೀಡಿದವರು ಯಾರು ಅಂತ ಬಂದಾಗ ಸಾಹಿತಿ ಚದುರಂಗರವರು. ನೆನಪಿರಲಿ, ಇದನ್ನು ನಿಮ್ಗೆ ಪ್ರಶ್ನೆ ಕೇಳೋ ಸಾಧ್ಯತೆ ಇರ್ತದೆ. ನಮಗೆಲ್ಲರೂ ಇದುವರೆಗೂ ಗಮನಿಸಿದ್ದೇವೆ, ಡಿ ದೇವರಾಜ್ ಅರಸೂರವರು
ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಿದರು ಅಂತೇಳಿ ಇದುವರೆಗೂ ಗಮನಿಸ್ಕೊಂಡಿದ್ದಾನೆ. ಆದರೆ ಈ ಡಿ ದೇವರಾಜ ಅರಸೂರ್ ಅವರಿಗೆ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡ್ರಿ ಅಂತೇಳಿ ಶಿಫಾರಸು ಮಾಡಿದ ಸಾಹಿತಿ ಅಂತ ಯಾರು ಅಂತ ಬಂದಾಗ ದಟ್ ಈಸ್ ಚದುರಂಗರವರು. ಇದನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಸೊ ಆ ನಂತರ ಈ ಚದುರಂಗರವರು ಶಿಫಾರಸು ಮಾಡಿದಂತಹ ಕರ್ನಾಟಕವನ್ನು ಅಥವಾ ಕರ್ನಾಟಕ ಎಂಬ ಪದವನ್ನು ಆಧಾರವಾಗಿಟ್ಕೊಂಡು ಕರ್ನಾಟಕ ಸರ್ಕಾರ 1973 ನವೆಂಬರ್ 1ರಂದು ಯಾಕೆ ನವೆಂಬರ್ 1ರಂದೇ ಪರಿಗಣಿಸಬೇಕಾಯಿತು ಅಂದರೆ ಈ ಭಾಷಾವಾರು ರಾಜ್ಯ ರಚನೆ 1956 ನವೆಂಬರ್ 1ರಂದೇ ಆಗಿತ್ತು. ನೆನಪಿರಲಿ, ಭಾಷಾವಾರು ರಾಜ್ಯ ರಚನೆ 1956 ನವೆಂಬರ್ 1 ಆಗಿತ್ತು. ಅದೇ ಕಾರಣಕ್ಕಾಗಿ 1973ರಲ್ಲಿ ಇಲ್ಲಿ ದೇವರಾಜ ಅರಸೂರ್ ಅವರು ಏನು ಮಾಡ್ತಾರೆ, ನವೆಂಬರ್ 1ರಂದೇ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡ್ತಾರೆ. ನೆನಪಲ್ಲಿ, ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡ್ತಾರೆ. ಕರ್ನಾಟಕ ಅಥವಾ ಇದೇ ಸಂದರ್ಭದೊಳಗೆ ಇದನ್ನು ಕರುನಾಡು ಅಂತಂದೇಳಿ ಕೂಡ ಈ ರಾಜ್ಯಕ್ಕೆ ನಾಮಕರಣ ಆಗ್ತದೆ. ನೆನ್ಪಿಟ್ಕೊಳ್ಳಿ. ಸೊ ಇದನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಕರ್ನಾಟಕ ಇದು ಕರ್ನಾಟ ಎನ್ನುವ ಪದದ ಮೂಲ ಎನ್ನುವುದಕ್ಕೆ ಈ ಚದುರಂಗ ಸಾಹಿತಿ ಈ ಒಂದು ಪದವನ್ನು ಆಯ್ಕೆ ಮಾಡ್ಕೊಂಡಿರ್ಬೋದು ಅನ್ನೋದು ಇಲ್ಲಿ ನಾವು ಸ್ವಲ್ಪ ನಂಬಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ಹೌದಲ್ವಾ? ನೋಡ್ರಿ, ಕರ್ನಾಟ ಅಥವಾ ಕರುನಾಟ ಎನ್ನುವ ಪದದ ಅರ್ಥ ಏನಾಗಿತ್ತು, ಸರಾಸರಿ ಎತ್ತರದ ಭೂಪ್ರದೇಶ ಅಥವಾ ಎತ್ತರದ ಭೂಪ್ರದೇಶ ಆಗಿತ್ತು ಅನ್ನುವ ಆಧಾರಕ್ಕೆ ನಿನ್ನೆಯ ತರಗತಿಯಲ್ಲಿ ಒಂದು ಸ್ವಲ್ಪ ನಾನು ನಿಮಗೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ನಾನು ನಿಮಗೆ ಆ ಕರ್ನಾಟಕ ಪದದ ಅರ್ಥ ಏಕೆ ಎತ್ತರದ ಭೂಪ್ರದೇಶ ಎನ್ನುವ ಆಧಾರದ ಮೇಲೆ. ಸೊ ಕರ್ನಾಟಕ ಇದು ಅತ್ಯಂತ ಎತ್ತರದ ಪ್ರದೇಶ, ಸರಾಸರಿ ಎತ್ತರದ ನಾಡು, ಶ್ರೇಷ್ಠ ನಾಡು ಎನ್ನುವ ಅರ್ಥವನ್ನು ಕೊಡುವಂತಹ ಪದ ಇದು. ಆದರೆ ಕರುನಾಡು ಎನ್ನುವ ಪದ ಇದು ಕಪ್ಪು ಮಣ್ಣಿನ ನಾಡು ಎನ್ನುವ ಅರ್ಥವನ್ನು ಕೊಡುವಂತಹ ಪದ ಆಗಿರ್ತಕ್ಕಂಥದ್ದು. ಸೊ ನೆನಪಿರಲಿ, 1973 ನವೆಂಬರ್ 1ರಂದು ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. ಈ ಅವಧಿಯ ಆಧಾರವಾಗಿಟ್ಕೊಂಡು ನಮಗೆ ಪ್ರಶ್ನೆ ಕೇಳ್ತಾನೆ, ಈ ಕರ್ನಾಟಕ ರಾಜ್ಯಕ್ಕೆ ಅಥವಾ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡಿದ ಮುಖ್ಯಮಂತ್ರಿ ಯಾರು ಅಂತ ಪ್ರಶ್ನೆ ಕೇಳ್ತಾರೆ. ಡಿ ದೇವರಾಜ್ ಅರಸುರವರು. ಯಾರು ಸರ್? ಡಿ ದೇವರಾಜ್ ಅರಸುರವರು ಇದಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡ್ತಾರೆ. ಎಷ್ಟೋ ವಿದ್ಯಾರ್ಥಿಗಳು ನಾವು ತರಗತಿಯಲ್ಲಿ ಚರ್ಚೆ ಮಾಡಬೇಕಾದ್ರೆ, ಸರ್ ಕರ್ನಾಟಕ ರಾಜ್ಯ ರಚನೆ ಆಗಿದ್ದು ಡಿ ದೇವರಾಜ ಅರಸುರವರ ಕಾಲದಲ್ಲಿ, ಹಾಗಾಗಿ ಕರ್ನಾಟಕದ ಮುಖ್ಯಮಂತ್ರಿ ದೇವರಾಜ ಅರಸುರವರನ್ನೇ ಕರಿಬೋದಾಗಿತ್ತಲ್ಲ ಸರ್ ಅಂತ ಪ್ರಶ್ನೆ ಮಾಡ್ತಾರೆ. ನೆನಪಿರಲಿ, ಕರ್ನಾಟಕ ರಾಜ್ಯ ರಚನೆ ಇವ್ರ ಅವಧಿಯೊಳಗೆ ರಚನೆ ಆಗಿರಲಿಲ್ಲ. ಇವ್ರ ಅವಧಿಗಿಂತನೂ ಮುಂಚೆನೇ ರಾಜ್ಯ ರಚನೆ ಆಗಿತ್ತು. ಬಟ್ ಹೆಸರು ಬೇರೆ ಇತ್ತು, ಮೈಸೂರು ಅಂತ ಇತ್ತು. ಆ ಮೈಸೂರು ರಾಜ್ಯಕ್ಕೆ ಇವ್ರ ಅವಧಿಯೊಳಗೆ ಮರುನಾಮಕರಣ ಆಗತ್ತೆ ಹೊರತು ರಾಜ್ಯ ರಚನೆ ಆಗಂಗಿಲ್ಲ ಹೊಸದಾಗಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಗೊಂದಲಕ್ಕೆ ಬೀಳಬಾಡ್ರಿ. ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಆಗಿರಲಿಲ್ಲ. ಕರ್ನಾಟಕಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡಿದಂತಹ ಮುಖ್ಯಮಂತ್ರಿ ಅಂದರೆ ದಟ್ ಈಸ್ ಡಿ ದೇವರಾಜ ಅರಸುರವರು. ಓಕೆನಾ? ಯಾವುದೇ ಕಾರಣಕ್ಕೂ ಗೊಂದಲ ಮಾಡ್ಕೋಬೇಡ್ರಿ. ಕರ್ನಾಟಕ ರಾಜ್ಯದ ಮೊದಲ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯನವರು, ಕೆ ಸಿ ರೆಡ್ಡಿ ಅವರು. ಕರ್ನಾಟಕ ರಾಜ್ಯಕ್ಕೆ ಅಥವಾ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡಿದ ಮುಖ್ಯಮಂತ್ರಿ ಅಂದರೆ ದೇವರಾಜ ಅರಸುರವರು. ಓಕೆನಾ? ಒನ್ಸ್ ಅಗೇನ್ ಐ ಆಮ್ ರಿಪೀಟಿಂಗ್ ಯು ದ್ಯಾಟ್ ದೇವರಾಜ ಅರಸುರವರಿಗೆ ಕರ್ನಾಟಕ ರಾಜ್ಯಕ್ಕೆ ಕರ್ನಾಟಕ ಎಂಬ ಪದದ ಶಿಫಾರಸು ನೀಡಿದ ಕವಿ ಅಥವಾ ಸಾಹಿತಿ ಅಂತ ಬಂದಾಗ ಚದುರಂಗರವರು. ಸೊ ಇದಿಷ್ಟು ಏನಪ್ಪ ಅಂದರೆ ಕರ್ನಾಟಕ ರಾಜ್ಯ ರಚನೆಯ ಸಂಬಂಧಪಟ್ಟಂತಹ ಒಂದಿಷ್ಟು ಹಿನ್ನೆಲೆಯಾಗಿರ್ತಕ್ಕಂಥದ್ದು. ಎಲ್ಲರೂ ಇದರ ಸದುಪಯೋಗ ತಗೊಳ್ತಾ ಇದ್ರಿ ಅನ್ನುವಂಥದ್ದು ನನ್ನ ಭಾವನೆ. ಒಂದು ಸರ್ತಿ ಇದನ್ನು ಇವತ್ತೇನು ಚರ್ಚೆ ಆಯ್ತಲ್ಲ ಅದನ್ನು ಒಂದು ಸರ್ತಿ ರಿಪೀಟ್ ಮಾಡ್ತಾನೆ. ಓಕೆನಾ? ಒಂದು ಸೆಕೆಂಡ್ ಸ್ವಲ್ಪ ಗಮನಿಸಿ. ನೋಡಿ, ಎಸ್ ನೋಡಿ ಕರ್ನಾಟಕ ರಾಜ್ಯ ಪರಿಚಯಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ರಿ, 1947ರಲ್ಲಿ ಕರ್ನಾಟಕ ರಾಜ್ಯ ರಚನೆಯ ಸಂದರ್ಭದೊಳಗೆ ಇದು ಮೈಸೂರು ರಾಜ್ಯ 9 ಪ್ರಾಂತ್ಯಗಳನ್ನು ಒಳಗೊಂಡಿತ್ತು. ಸೊ ನೆನಪಿರಲಿ, ಆವಾಗ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದವರು ಅಂತ ಬಂದಾಗ ಕೆ ಸಿ ರೆಡ್ಡಿ. ಈ ಕೆ ಸಿ ರೆಡ್ಡಿಯವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ 9 ಜಿಲ್ಲೆಗಳಿದ್ವು. ಓಕೆನಾ? ಎಷ್ಟು ಜಿಲ್ಲೆಗಳು ಸರ್? 9 ಜಿಲ್ಲೆಗಳಿದ್ವು. ಸೊ ಕರ್ನಾಟಕ ಅಥವಾ ಭಾರತ ಸ್ವತಂತ್ರಗೊಂಡ ಸಂದರ್ಭದೊಳಗೆ ಕರ್ನಾಟಕದಲ್ಲಿ ಇದ್ದಂತಹ ಜಿಲ್ಲೆಗಳ ಸಂಖ್ಯೆ 9. ಈ ಜಿಲ್ಲೆಗಳು ಯಾವ್ಯಾವ ಸಂದರ್ಭದೊಳಗೆ ಯಾವ್ಯಾವ ಜಿಲ್ಲೆಗಳು ಕರ್ನಾಟಕದೊಳಗೆ ರಚನೆ ಆದವು ಅನ್ನೋದನ್ನು ನಾನು ಮತ್ತೆ ಭೌಗೋಳಿಕ ಸ್ಥಾನೀಕರಣ ಆಮೇಲೆ ಆಡಳಿತ ವಿಭಾಗಗಳು ಹೇಳಬೇಕಾದ್ರೆ ಮತ್ತೆ ಡಿಟೇಲ್ ಆಗಿ ಯಾವ್ಯಾವ ಅವಧಿಯೊಳಗೆ ಯಾವ್ಯಾವ ದಿನಾಂಕದಂದು ಯಾವ್ಯಾವ ಜಿಲ್ಲೆಗಳು ರಚನೆ ಆದವು ಅನ್ನೋದನ್ನು ಮತ್ತೆ ನಾನು ಚರ್ಚೆ ಮಾಡ್ತೇನೆ.
ಆದರೆ ಸದ್ಯಕ್ಕೆ ಇಷ್ಟು ನೆನ್ಪಿಟ್ಕೊಳ್ಳಿ. ಸೊ ಸ್ವತಂತ್ರ ಭಾರತದ ಸಂದರ್ಭದೊಳಗೆ ಕರ್ನಾಟಕದಲ್ಲಿ ರಚನೆಯಾಗಿದ್ದಂತಹ ಜಿಲ್ಲೆಗಳ ಸಂಖ್ಯೆ ಅಂತಂದರೆ 9 ಜಿಲ್ಲೆಗಳಿದ್ವು. ಸೊ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಆಗಿನ ಸಂದರ್ಭದೊಳಗೆ ಕೆ.ಸಿ. ರೆಡ್ಡಿ. ಅದಾದ್ಮೇಲೆ 1951-52 ಸಾರ್ವತ್ರಿಕ ಚುನಾವಣೆಗಳು ನಡೆದವು. ಆ ಸಂದರ್ಭದೊಳಗೆ ಕೆಂಗಲ್ ಹನುಮಂತಯ್ಯರವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸೆಲೆಕ್ಟ್ ಆದರು. ಸೊ ಇವರನ್ನು ನಾವು ಕರ್ನಾಟಕದ ಮೊದಲ ಚುನಾಯಿತ ಮುಖ್ಯಮಂತ್ರಿ. ಇವರ ಅವಧಿಯಲ್ಲಿಯೂ ಸಹ 9 ಜಿಲ್ಲೆಗಳಿದ್ವು. ಓಕೆ, 9 ಜಿಲ್ಲೆಗಳ ವ್ಯಾಪ್ತಿಯ ಮುಖ್ಯಮಂತ್ರಿಯಾಗಿದ್ದರು. ಆನಂತರ ಒಂದಿಷ್ಟು ಇಲ್ಲೇನಾಗ್ತದೆ, ರಾಜ್ಯ ರಚನೆಗೆ ಸಂಬಂಧಪಟ್ಟ ಹಾಗೆ ಇಡೀ ಭಾರತದಾದ್ಯಂತ ಆಂದೋಲನ ಶುರುವಾಗುತ್ತೆ. ಇವನ್ ಕರ್ನಾಟಕದಲ್ಲಿಯೂ ಸಹ ನೋಡ್ರಿ, ಅವಾಗ ಫಸ್ಟು ಭಾಷಾವಾರ ಆಧಾರದ ಮೇಲೆ ರಚನೆ ಆದಂತಹ ರಾಜ್ಯ ಅಂದರೆ ದಟ್ ಈಸ್ ಆಂಧ್ರ ಪ್ರದೇಶ. ಯಾಕಂದರೆ 1953ರಲ್ಲಿ ಕೇಂದ್ರ ಸರ್ಕಾರ ಏನು ಮಾಡ್ತದೆ, ಆಂಧ್ರ ಪ್ರದೇಶವನ್ನು ಭಾಷಾವಾರ ರಾಜ್ಯ ಅಂತೇಳಿ ಘೋಷಣೆ ಮಾಡ್ತದೆ. ಸೊ ಪರಿಣಾಮ ಭಾರತದಲ್ಲಿ ಭಾಷಾವಾರ ಆಧಾರದ ಮೇಲೆ ರಚನೆಯಾದ ಮೊದಲ ರಾಜ್ಯ ದಟ್ ಈಸ್ ಆಂಧ್ರ ಪ್ರದೇಶ. ಯಾವಾಗ ಆಂಧ್ರ ಪ್ರದೇಶ ರಾಜ್ಯ ರಚನೆ ಆಗ್ತದೋ ಭಾರತದಾದ್ಯಂತ ಭಾಷಾವಾರ ರಾಜ್ಯಗಳ ರಚನೆಗೆ ಅತಿ ದೊಡ್ಡ ಬೇಡಿಕೆ ಉಂಟಾಗ್ತದೆ. ಇವನ್ ಕರ್ನಾಟಕದಲ್ಲಿಯೂ ಸಹ ಕರ್ನಾಟಕದಲ್ಲಿ ರಾಜ್ಯ ರಚನೆಯ ಬೇಡಿಕೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿಯೂ ಕೂಡ ಉಪವಾಸ ಸತ್ಯಾಗ್ರಹ ಕೈಗೊಂಡವ್ರು ಯಾರು ಅಂದರೆ ಅಂದಾನಯ್ಯ ದೊಡ್ಡಮೇಟಿ. ಸರ್, ಇವರು ಅಂದಾನಯ್ಯ ದೊಡ್ಡಮೇಟಿ ಅವರಿಗೆ ಅತ್ಯುತ್ತಮ ಹುದ್ದೆ ಇತ್ತು. ಇವರು ಮುಂಬೈ ಪ್ರಾಂತ್ಯದ ವ್ಯಾಪ್ತಿಯೊಳಗೆ ಒಳ್ಳೆ ಕಲೆಕ್ಟರ್ ಹುದ್ದೆ ಒಳಗ ವ್ಯಾಪ್ತಿ ಅಷ್ಟು ಉತ್ತಮವಾದಂತಹ ಹುದ್ದೆ ಇದ್ದರೂ ಕೂಡ ರಾಜ್ಯದ ಮೇಲಿನ ಅಭಿಮಾನದ ಕಾರಣಕ್ಕಾಗಿ ಅವರು ಆ ಹುದ್ದೆಯನ್ನು ತೊರೆದು ರಾಜ್ಯ ರಚನೆಗೆ ಸಂಬಂಧಪಟ್ಟ ಹಾಗೆ ಇವರಿಲ್ಲಿ ಒಂದಿಷ್ಟು ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ತಾರೆ. ಆ ವಿಚಾರದಲ್ಲಿ ಅಂದಾನಯ್ಯ ದೊಡ್ಡಮೇಟಿ ಅವರನ್ನು ನಾವಿಲ್ಲಿ ನೆನೆಸ್ಕೊಳ್ಬೇಕಾಗಿರೋದು ತುಂಬ ಶ್ರೇಯಸ್ಕರ ಅನ್ನುವಂಥದ್ದು. ಆನಂತರ ಈ ಪರಿಣಾಮ ಏನಾಗ್ತದೆ, ಭಾರತದಲ್ಲಿ ಈ ಭಾಷಾವಾರ ರಾಜ್ಯ ರಚನೆಗೆ ಒತ್ತಡ ಹೆಚ್ಚಾದಂತೆಲ್ಲ ರಾಜ್ಯ ರಚನೆಗೆ ಒಂದಿಷ್ಟು ಶಿಫಾರಸು ಬೇಕಾಯಿತು, ಅದಕ್ಕೊಂದಿಷ್ಟು ತಜ್ಞರು ಬೇಕಾಯಿತು. ಪರಿಣಾಮ ಫಜಲ್ ಅಲಿ ಆಯೋಗ ರಚನೆ ಆಗ್ತದೆ. ಇದು 3 ಜನರ ಸದಸ್ಯರಾಗಿತ್ತು. ಫಜಲ್ ಅಲಿ ಅವರು, ಕೆ.ಎಂ. ಪಣಿಕ್ಕರ್ ಮತ್ತು ಎಚ್.ಎಂ. ಕುಂಜ್ರು ಅವರಂತಹ 3 ಪ್ರಮುಖ ಸದಸ್ಯರನ್ನೊಳಗೊಂಡಂತಹ ಸಮಿತಿಯಾಗಿತ್ತದು. ಈ ಸಮಿತಿ 1955 ಸೆಪ್ಟೆಂಬರ್ನೊಳಗೆ ಶಿಫಾರಸು ನೀಡುತ್ತದೆ. ಅಂಡಮಾನ್ ನಿಕೋಬಾರ್, ದೆಹಲಿ ಮತ್ತು ಮಣಿಪುರ ಕೇಂದ್ರಾಡಳಿತ ಪ್ರದೇಶಗಳ ಜೊತೆಗೆ 16 ಭಾಷಾವಾರ ರಾಜ್ಯಗಳ ರಚನೆಗೆ ಶಿಫಾರಸು ನೀಡುತ್ತದೆ. ಬಟ್ ಇವರು ಶಿಫಾರಸು ಮಾಡಿದಂಥ ಅಷ್ಟು ರಾಜ್ಯಗಳಲ್ಲಿ ರಚನೆ ಆಗಂಗಿಲ್ಲ. ಬಟ್ ಅಂತಿಮವಾಗಿ ಕೇಂದ್ರ ಸರ್ಕಾರ ಡಿಸೈಡ್ ಮಾಡೋದು ಎಷ್ಟಪ್ಪ ಅಂತಂದರೆ 1956 ನವೆಂಬರ್ 1 ಡೇಟ್ ಒನ್ಸ್ ಅಗೇನ್ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. 1956 ನವೆಂಬರ್ 1ರಂದು ಭಾಷಾವಾರ ರಾಜ್ಯಗಳ ರಚನೆಯ ಸಂದರ್ಭದೊಳಗೆ ಭಾರತದಲ್ಲಿ ರಚನೆಯಾದಂತಹ ರಾಜ್ಯಗಳ ಸಂಖ್ಯೆ 14, 6 ಕೇಂದ್ರಾಡಳಿತ ಪ್ರದೇಶಗಳು. ನೆನಪಿರಲಿ, ಭಾಷಾವಾರ ರಾಜ್ಯ ರಚನೆಯ ಸಂದರ್ಭದೊಳಗೆ ಭಾರತದಲ್ಲಿದ್ದಂತಹ ರಾಜ್ಯಗಳ ಸಂಖ್ಯೆ ಎಷ್ಟು ಅಂತಂದರೆ 14 ರಾಜ್ಯಗಳು, 6 ಕೇಂದ್ರಾಡಳಿತ ಪ್ರದೇಶ. ಈ 14 ರಾಜ್ಯಗಳಲ್ಲಿ ಇವನ್ನ ಕರ್ನಾಟಕವೂ ಸಹ ಒಂದಾಗಿತ್ತು. ಓಕೆನಾ? ಸೊ ಈ ಕರ್ನಾಟಕ ರಾಜ್ಯ ರಚನೆಯ ಸಂದರ್ಭ ಯಾವುದ ಆಧಾರದಲ್ಲಿ, ಭಾಷಾವಾರು ಅವಧಿಯಲ್ಲಿ ಭಾಷಾವಾರ ರಾಜ್ಯಗಳ ರಚನೆಯ ಸಂದರ್ಭದೊಳಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದವರು ಎಸ್ ನಿಜಲಿಂಗಪ್ಪರವರು. ಓಕೆನಾ? ಈ ಭಾಷಾವಾರ ರಚನೆಯ ಸಂದರ್ಭದೊಳಗೆ ಮತ್ತೆ ರಾಜ್ಯ ರಚನೆಯ ಸಂದರ್ಭದೊಳಗೆ ಕರ್ನಾಟಕಕ್ಕೆ ಬಳುವಳಿಯಾಗಿ ಬಂದ ಜಿಲ್ಲೆಗಳು ಅನ್ನುವಂತಹ ಆಧಾರದ ಮೇಲೆ ಪ್ರಶ್ನೆ ಕೇಳ್ತಿರ್ತಾನೆ. ಸೊ ಅವಾಗ ಮುಂಬೈ ಪ್ರೆಸಿಡೆನ್ಸಿಯ ವ್ಯಾಪ್ತಿಯಿಂದ ನೆನಪಿರಲಿ ಸರ್, ಇಲ್ಲಿ 4 ಜಿಲ್ಲೆಗಳು ಬಳುವಳಿಯಾಗಿ ಬರ್ತವೆ: ಬೆಳಗಾವಿ, ಉತ್ತರ ಕನ್ನಡ, ವಿಜಯಪುರ ಮತ್ತು ಧಾರವಾಡ. ನೆನಪಿರಲಿ, ಈ ಜಿಲ್ಲೆಗಳು ಮೊದಲು ಯಾವ ಪ್ರೆಸಿಡೆನ್ಸಿಯಲ್ಲಿ ಇರ್ತವೆ? ಮುಂಬೈ ಪ್ರೆಸಿಡೆನ್ಸಿಯಲ್ಲಿ ಇರ್ತವೆ. ನೆನಪಿರಲಿ, ಈ ಭಾಷಾವಾರ ರಾಜ್ಯ ರಚನೆಗಿಂತನೂ ಪೂರ್ವದೊಳಗೆ ಇಲ್ಲಿ ರಾಜ್ಯ ರಚನೆಗೆ ಸಂಬಂಧಪಟ್ಟಾಗೆ ABCD ರಾಜ್ಯಗಳು ಅಂತೇಳಿ ರಚನೆ ಮಾಡಿರ್ತಾರೆ. ನಿಮಗೆ ಸಂವಿಧಾನದ ಉಪನ್ಯಾಸಕರು ಅವುಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾರೆ. ಓಕೆನಾ? ಅವುಗಳ ಬಗ್ಗೆ ಮತ್ತೆ ಹೆಚ್ಚುವರಿಯಾಗಿ ಇಲ್ಲಿ ಚರ್ಚೆ ಮಾಡೋ ಅಗತ್ಯ ಇಲ್ಲ, ಮುಂದಕ್ಕೆ ಹೋಗೋಣ. ಸೊ ಈ ಮುಂಬೈ ಪ್ರೆಸಿಡೆನ್ಸಿ ವ್ಯಾಪ್ತಿಯಿಂದ ಕರ್ನಾಟಕಕ್ಕೆ ಬಳುವಳಿಯಾಗಿ ಬಂದಂತಹ ಜಿಲ್ಲೆಗಳು ಬೆಳಗಾವಿ, ಉತ್ತರ ಕನ್ನಡ, ವಿಜಯಪುರ ಮತ್ತು ಧಾರವಾಡ. ಅದೇ ರೀತಿ ಹೈದರಾಬಾದ್ ಪ್ರೆಸಿಡೆನ್ಸಿಯಿಂದ ಬಳುವಳಿಯಾಗಿ ಬಂದ ಜಿಲ್ಲೆಗಳು ಅಂತ ಬಂದಾಗ ಬೀದರ್, ಕಲಬುರಗಿ ಮತ್ತು ರಾಯಚೂರು ಜಿಲ್ಲೆಗಳು. ಅದಾದಮೇಲೆ ಮದ್ರಾಸ್ ಪ್ರೆಸಿಡೆನ್ಸಿಯಿಂದ ಕರ್ನಾಟಕಕ್ಕೆ ಬಳುವಳಿಯಾಗಿ ಬಂದ ಜಿಲ್ಲೆಗಳು ಅಂತ ಬಂದಾಗ ದಕ್ಷಿಣ ಕನ್ನಡ ಮತ್ತು ಬಳ್ಳಾರಿ. ಇದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು, ನೆನ್ಪಿಟ್ಕೊಳ್ಳಿ. ಇದನ್ನೇ ನಮಗೆ ಬಹಳಷ್ಟು ಗೊಂದಲ ಕ್ರಿಯೇಟ್ ಮಾಡುವಂಥದ್ದು. ಬಳ್ಳಾರಿ ಯಾಕೆ ಅಂತಂದರೆ ಪ್ರೆಸೆಂಟು ಹೈದರಾಬಾದ್ ಕರ್ನಾಟಕ ವ್ಯಾಪ್ತಿಯಲ್ಲಿರೋದ್ರಿಂದ ಬಹುಶಃ ಗೊಂದಲಗೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಇದನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಬಳ್ಳಾರಿ ಇದು ಮದ್ರಾಸ್ ಪ್ರೆಸಿಡೆನ್ಸಿಯಿಂದ ಕರ್ನಾಟಕಕ್ಕೆ ಭಾಷಾವಾರ ರಾಜ್ಯಗಳ ರಚನೆಯ ಸಂದರ್ಭದೊಳಗೆ ಬಳುವಳಿಯಾಗಿ ಬಂದಂತಹ ಜಿಲ್ಲೆಯಾಗಿತ್ತು. ಅದಾದಮೇಲೆ ಕೂರ್ಗ್ ಇದೊಂದು ಸ್ವತಂತ್ರ ಪ್ರೆಸಿಡೆನ್ಸಿಯಾಗಿತ್ತು. ಆ ಕೂರ್ಗ್ನಿಂದ ಮುಂದೆ ಇದೇನಾಯಿತು, ಕೊಡಗು ಜಿಲ್ಲೆಯಾಗಿ ಕರ್ನಾಟಕದ ಒಕ್ಕೂಟಕ್ಕೆ ಸೇರ್ಪಡೆಗೊಳ್ತು. ಓಕೆನಾ? ಸೊ ನೆಕ್ಸ್ಟ್ ಫ್ರೆಂಡ್ಸ್, ಇಲ್ಲಿ ನಾವು ಗಮನಿಸಬೇಕಾಗಿರೋದು ಕರ್ನಾಟಕದಲ್ಲಿ
ಭಾಷಾವಾರು ರಾಜ್ಯ ರಚನೆಯ ಸಂದರ್ಭದೊಳಗೆ ಎಷ್ಟು ಜಿಲ್ಲೆಗಳಿದ್ವು ಅಂತ ಪ್ರಶ್ನೆ ಕೇಳ್ತಿರ್ತಾನೆ. ಕರ್ನಾಟಕದಲ್ಲಿ ಭಾಷಾವಾರು ಜಿಲ್ಲೆಗಳನ್ನು ರಚನೆಯ ಸಂದರ್ಭದೊಳಗೆ ಕರ್ನಾಟಕದೊಳಗೆ ಎಷ್ಟು ಜಿಲ್ಲೆಗಳು ಅಂದರೆ 19 ಜಿಲ್ಲೆಗಳಿದ್ವು. ಒನ್ಸ್ ಅಗೇನ್ ಐ ಆಮ್ ರಿಪೀಟಿಂಗ್ ಯು ದ್ಯಾಟ್. ಭಾರತ ಸ್ವತಂತ್ರಗೊಂಡಾಗ ಕರ್ನಾಟಕದಲ್ಲಿದ್ದಂತಹ ಜಿಲ್ಲೆಗಳ ಸಂಖ್ಯೆ 9. ಭಾಷಾವಾರು ರಾಜ್ಯಗಳ ರಚನೆಯ ಸಂದರ್ಭದೊಳಗೆ ಕರ್ನಾಟಕದಲ್ಲಿ ರಚನೆಯಾದ ಜಿಲ್ಲೆಗಳ ಸಂಖ್ಯೆ 19. ಪ್ರಸ್ತುತ ಎಷ್ಟು ಜಿಲ್ಲೆಗಳಿದ್ದಾವೆ? ಪ್ರಸ್ತುತ 31 ಜಿಲ್ಲೆಗಳು. ತೀರಾ ಇತ್ತೀಚೆಗೆ ನಿರ್ಮಾಣಗೊಂಡ ಜಿಲ್ಲೆ ಅಂತಂದರೆ ವಿಜಯನಗರ. ಅವೆಲ್ಲವನ್ನು ಡೀಟೇಲ್ ಆಗಿ ಮತ್ತೆ ನಾನು ಮುಂದಿನ ತರಗತಿಗಳಲ್ಲಿ ಚರ್ಚೆ ಮಾಡ್ತೇನೆ. ಯಾರ ಮುಖ್ಯಮಂತ್ರಿಯವರ ಅವಧಿಯಲ್ಲಿ ಯಾವ ದಿನಾಂಕದಂದು ಯಾವ ಜಿಲ್ಲೆ ರಚನೆ ಆಯಿತು, ಈ 19 ಮೂಲ ಜಿಲ್ಲೆಗಳಲ್ಲಿ ಈ 19 ಮೂಲ ಜಿಲ್ಲೆಗಳಲ್ಲಿ ಯಾವ್ಯಾವ ಜಿಲ್ಲೆಗಳು ಆನಂತರ ಡಿವೈಡ್ ಆದವು. ಆಮೇಲೆ ನಮಗೆ ನೇರವಾಗಿ ಪ್ರಶ್ನೆ ಕೇಳ್ತಾನೆ, ಸರ್ ಕರ್ನಾಟಕದ ಮೂಲ ಜಿಲ್ಲೆಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಮಾಡ್ತಿರ್ತಾನೆ. ಕರ್ನಾಟಕದ ಮೂಲ ಜಿಲ್ಲೆಗಳ ಸಂಖ್ಯೆ ಎಷ್ಟು ಅಂದರೆ ದಟ್ ಈಸ್ 19 ಜಿಲ್ಲೆಗಳು. ಇದನ್ನು ಗಮನದಲ್ಲಿಟ್ಕೊಳ್ಳಿ. ಮುಂದಿನ ದಿನಮಾನಗಳಲ್ಲಿ ಏನು ರಾಜ್ಯ ರಚನೆಗಳಾದವಲ್ಲ, ಜಿಲ್ಲೆಗಳ ರಚನೆ ಆದವಲ್ಲ, ಈ 19 ಜಿಲ್ಲೆಗಳಿಂದ ಪ್ರತ್ಯೇಕಗೊಂಡು ಆನಂತರ ಇವತ್ತು 31 ಜಿಲ್ಲೆಗಳ ಸಂಖ್ಯೆ ಇದೆ. ಈ 31 ಜಿಲ್ಲೆಗಳಿಗೆ ಬಹುಶಃ ಕೊನೆ ಆಗಂಗಿಲ್ಲ. ಇನ್ನೂ ಒಂದಿಷ್ಟು ಬೇರೆ ಕಡೆ ಈ ಜಿಲ್ಲೆಗಳ ರಚನೆಗೆ ಇವತ್ತು ಹೋರಾಟ ಇದೆ. ಲೈಕ್ ಬೆಳಗಾವಿ ಜಿಲ್ಲೆಯ ವ್ಯಾಪ್ತಿಯೊಳಗೆ ಚಿಕ್ಕೋಡಿ, ರಾಯಚೂರು ಜಿಲ್ಲೆಯ ವ್ಯಾಪ್ತಿಯೊಳಗೆ ಸಿಂಧನೂರು, ಇವೆಲ್ಲವನ್ನು ಪ್ರತ್ಯೇಕ ಜಿಲ್ಲೆಯನ್ನಾಗಿ ಮಾಡಬೇಕೆನ್ನುವಂತಹ ಶಿಫಾರಸ್ಸಿದೆ. ದಟ್ಸ್ ಬಿಕಾಸ್ ಆಫ್ ತೀರಾ ಇತ್ತೀಚೆಗೆ ವಿಜಯನಗರ ಜಿಲ್ಲೆಯನ್ನು ಘೋಷಣೆ ಮಾಡಿರುವ ಆಧಾರದಲ್ಲಿ. ಸೊ ಹಾಗಾಗಿ ಸದ್ಯ ಮಟ್ಟಿಗೆ ಕರ್ನಾಟಕದ ಜಿಲ್ಲೆಗಳ ಸಂಖ್ಯೆ ಅಂತ ಬಂದಾಗ ದಟ್ ಈಸ್ ವಿಜಯನಗರ. ಈ ವಿಜಯನಗರ ಇದು ಯಾವ ಜಿಲ್ಲೆಯಿಂದ ಅಂದರೆ ಬಳ್ಳಾರಿ ಜಿಲ್ಲೆಯಿಂದ ಸಪ್ರೇಟ್ಗೊಂಡದ. ಓಕೆನಾ? ಸೊ ಹಾಗೆ ಇದನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಭಾಷಾವಾರು ರಾಜ್ಯ ರಚನೆಯ ಸಂದರ್ಭದೊಳಗೆ ಕರ್ನಾಟಕದಲ್ಲಿ ನಿರ್ಮಾಣಗೊಂಡ ಜಿಲ್ಲೆಗಳ ಸಂಖ್ಯೆ ಅಂತ ಬಂದಾಗ 19 ಜಿಲ್ಲೆಗಳು. ಈ 19 ಜಿಲ್ಲೆಗಳನ್ನು ಮೂಲ ಜಿಲ್ಲೆಗಳು ಅಂತಂದೇಳಿ ನಾವು ಕರೀತೇವೆ. ಓಕೆ, ಇದಾದ್ಮೇಲೆ ಈಗ 1956 ನಂತರ ಅಖಂಡ ಮೈಸೂರು ರಾಜ್ಯ ರಚನೆ ಆಗ್ತದೆ ಅಥವಾ ವಿಶಾಲ ಮೈಸೂರು ರಾಜ್ಯ ರಚನೆ ಆಗ್ತದೆ. ಈ ವಿಶಾಲ ಮೈಸೂರು ರಾಜ್ಯ ಇವತ್ತೇ ನಮ್ಮ ಕರ್ನಾಟಕ ಇದೆಯಲ್ವಾ? ಎಸ್, ಈ ವಿಶಾಲ ಕರ್ನಾಟಕ ರಾಜ್ಯ ಏನೈತಲ್ಲ, ಈ ವಿಶಾಲ ಕರ್ನಾಟಕ ರಾಜ್ಯ ಇಷ್ಟು ವಿಶಾಲವಾಗಿರಲಿಲ್ಲ. ಮೊದಲು ಏನಾಗಿತ್ತು, 9 ಜಿಲ್ಲೆಗಳನ್ನು ಒಳಗೊಂಡಂತಹ ಸಣ್ಣ ಪ್ರಾಂತ್ಯ ಆಗಿತ್ತು. ಈ ವಿಶಾಲ ಕರ್ನಾಟಕ ರಾಜ್ಯ ರಚನೆಯ ಸಂದರ್ಭದೊಳಗೆ ಕರ್ನಾಟಕದ ಮುಖ್ಯಮಂತ್ರಿ ಅಂತ ಬಂದಾಗ ಎಸ್ ನಿಜಲಿಂಗಪ್ಪರವರು. ಇದು ನೆನ್ಪಿಟ್ಕೊಳ್ಳಿ. ಬಟ್ ಎಸ್ ನಿಜಲಿಂಗಪ್ಪರವ್ರನ್ನ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಅಂತಂದೇಳಿ ಶಿಫಾರಸು ಮಾಡಿದ ಸಾಹಿತಿ ಅಂತ ಬಂದಾಗ ದಟ್ ಈಸ್ ಪಾಟೀಲ್ ಪುಟ್ಟಪ್ಪರವರು. ದೆನ್ ನೆಕ್ಸ್ಟು ಇಷ್ಟಕ್ಕೆ ಕೊನೆಯಾಗಿರಲಿಲ್ಲ. ದೆನ್ ನೆಕ್ಸ್ಟು 1973 ನವೆಂಬರ್ 1ರಂದು ಈ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಗ್ತದೆ. ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಗ್ತದೆ. ಈ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡಿದ ಸಂದರ್ಭದೊಳಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದವರು ಅಂತ ಬಂದಾಗ ಡಿ ದೇವರಾಜ ಅರಸುರವರು. ಸೊ ಈ ಡಿ ದೇವರಾಜ ಅರಸುರವರು ಕರ್ನಾಟಕ ಎಂದು ಮರುನಾಮಕರಣ ಮಾಡಿದರು. ಈ ಕರ್ನಾಟಕ ಎನ್ನುವ ಪದವನ್ನು ಶಿಫಾರಸು ನೀಡಿದ ಸಾಹಿತಿ ಅಂತ ಬಂದಾಗ ದಟ್ ಈಸ್ ಚದುರಂಗರವರು. ಓಕೆನಾ? ಇದಿಷ್ಟು ಮಾಹಿತಿಯನ್ನು ಒಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ನೋಡ್ರಿ, ಈ ಸಂಗಮ್ ಸಾಹಿತ್ಯದ ಕಾಲಘಟ್ಟದ ಅವಧಿಯಿಂದ ಒಂದು ಕರ್ನಾಟಕ ರಾಜ್ಯ ರಚನೆಯ ವ್ಯಾಪ್ತಿ ಅಥವಾ ಕರ್ನಾಟಕ ಎಂದು ಅಧಿಕೃತವಾಗಿ ರಾಜ್ಯ ರಚನೆ ಆಗುವವರೆಗೂ ಕೆಲವೊಂದಿಷ್ಟು ಅಂಶಗಳನ್ನು ನಾನಿಲ್ಲಿ ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಬಹುಶಃ ಈ ಪ್ರಯತ್ನದ ಮೂಲಕ ಅಥವಾ ಇಲ್ಲಿ ನಾವು ತಿಳ್ಕೊಂಡಿರುವಂತಹ ವಿಷಯಾಂಶಗಳ ಮೂಲಕ ಮುಂದಿನ ದಿನಮಾನಗಳಲ್ಲಿ ಅತಿ ಹೆಚ್ಚು ಪ್ರಶ್ನೆ ಬರುವಂತಹ ಸಾಧ್ಯತೆ ತುಂಬ ಹೆಚ್ಚಾಗಿರ್ತದೆ. ಹೌದಲ್ವಾ? ಆ ಆಧಾರದಲ್ಲಿ ಇವೆಲ್ಲ ವಿಷಯಾಂಶಗಳನ್ನು ನೀಟಾಗಿ ನೆನಪಿಟ್ಕೊಳ್ಳಿ. ನಿಮಗೆ ಈ ವಿಷಯಗಳನ್ನು ಮುಂದಿನ ಮತ್ತೆ ಈ ಯೂಟ್ಯೂಬ್ ಒಳಗೊಂದು 24 ಗಂಟೆ ವಿಡಿಯೋನೂ ಇರ್ತದೆ ಈ ತರಗತಿಗಳದ್ದು. ಆ ಸಂದರ್ಭದೊಳಗೆ ಅವನ್ನು ಒಂದಿಟ್ಟು ನೋಟ್ ಮಾಡಿಟ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗಿರಲಿ. ಎಷ್ಟೋ ವಿದ್ಯಾರ್ಥಿಗಳು ಸರ್ ಈ ಆ್ಯಪ್ ಕ್ಲಾಸಸ್ನಲ್ಲಿ ಯೂಟ್ಯೂಬ್ ಒಳಗೆ ಲಭ್ಯ ಇಲ್ಲ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಯೂಟ್ಯೂಬ್ ಒಳಗೆ ಲಭ್ಯ ಇಲ್ಲ ಅಂತಂದರೆ ಗೊಂದಲಕ್ಕೆ ಹೋಗಬೇಡ್ರಿ. ಈ ನಿಮ್ಗೆ ಪ್ಲೇಸ್ಟೋರಲ್ಲಿ ಸಂತೋಷ್ ಲಾಡ್ ಫೌಂಡೇಶನ್ ಅನ್ನುವಂತಹ ಆ್ಯಪ್ ಲಭ್ಯ ಇದೆ. ಆ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮಗೆ ಅತಿ ಸುಲಭವಾಗಿ ತುಂಬ ಚೆನ್ನಾಗಿ ಆ್ಯಪನ್ನು ಅವ್ರು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ನೇರವಾಗಿ ಲೈವ್ ಸ್ಟ್ರೀಮಿಂಗ್ ಇತ್ತನಪ್ಪ ಅಂತಂದರೆ ಅವು ಲೈವ್ ಸ್ಟ್ರೀಮಿಂಗ್ ಕ್ಲಾಸಸ್ ಅಲ್ಲಿ ನಮಗೆ ರೆಡ್ ಮಾರ್ಕ್ ಇರುತ್ತೆ. ನೀವು ರೆಡ್ ಮಾರ್ಕ್ ಟಚ್ ಮಾಡಿದರೆ ಸಾಕು, ನೇರವಾಗಿ ಆ ತರಗತಿಯ ಮಾಹಿತಿ ಲಭ್ಯ ಇರ್ತದೆ. ಒಂದು ವೇಳೆ ಲೈವ್ ಸ್ಟ್ರೀಮಿಂಗ್ ಇರಲಿಲ್ಲ ಅಂತಂದರೆ ಕೆಳಗಡೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಯೂಟ್ಯೂಬ್ಗಳ ಲಿಂಕ್ಗಳಿದ್ದಾವೆ. ನೀವು ಯೂಟ್ಯೂಬ್ ಒಳಗೆ ಸರ್ಚ್ ಮಾಡಿದ್ರೆ ಆವತ್ತಿನ ದಿನ ಯಾರೆಲ್ಲ ಉಪನ್ಯಾಸಕರು ತರಗತಿಗಳನ್ನು ಮಾಡಿದಾರೋ ಅಷ್ಟು ಮಾಹಿತಿ ನಿಮಗೆ ತುಂಬ ಸುಲಭವಾಗಿಯೇ ಲಭ್ಯ ಇರ್ತವೆ. ತುಂಬ ಚೆನ್ನಾಗಿ ಆ್ಯಪನ್ನು ಅವರು ಇಂಪ್ಲಿಮೆಂಟ್ ಮಾಡಿದ್ದಾರೆ, ಯಾವುದೇ ಗೊಂದಲಗಳನ್ನು ಕ್ರಿಯೇಟ್ ಮಾಡಿದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇದನ್ನು ನೀವು ಉಪಯೋಗ ಪಡಿಸ್ಕೊಳ್ಳೋದ್ರ ಜೊತೆಗೆ
ಈ ಮಾಹಿತಿ ನಿಮಗೆ ಇಷ್ಟ ಆಗ್ತಾ ಇತ್ತು, ಒಳ್ಳೆಯ ಮಾಹಿತಿ ಅನ್ನೋದು ನಿಮ್ಗೆ ಗಮನಕ್ಕಿತ್ತಂತಂದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ತಲುಪಿಸ್ರಿ, ಅವ್ರಿಗೂ ಕೂಡ ಈ ಒಂದು ಅವಕಾಶ ಲಭ್ಯ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು. ಎಸ್ ಆದ್ಮೇಲೆ ದೆನ್ ನೆಕ್ಸ್ಟು ಸ್ಲೈಡ್ ಕೊಡ್ರಿ. ನೆಕ್ಸ್ಟು ಕರ್ನಾಟಕ ರಾಜ್ಯ ರಚನೆಗೆ ಸಂಬಂಧಪಟ್ಟ ಹಾಗೆ. ಎಸ್, ಇದುವರೆಗೆ ಕರ್ನಾಟಕ ರಾಜ್ಯದ ಹಿನ್ನೆಲೆಯ ಬಗ್ಗೆ ಚರ್ಚೆ ಮಾಡಿದ್ವಿ. ಇನ್ನು ಈ ಅವಧಿಯಲ್ಲಿ ಮತ್ತೆ ಮುಂದುವರೆದು ಸ್ವಲ್ಪ ಕರ್ನಾಟಕದ ಭೌಗೋಳಿಕ ಸ್ಥಾನೀಕರಣದ ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ, ಭೌಗೋಳಿಕ ಸ್ಥಾನೀಕರಣದ ವ್ಯಾಪ್ತಿಗೆ ಸಂಬಂಧಪಟ್ಟಾಗ ಒಂದಿಷ್ಟು ಚರ್ಚೆ ಮಾಡೋಣ. ಕರ್ನಾಟಕದ ಭೌಗೋಳಿಕ ಸ್ಥಾನೀಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಭೌಗೋಳಿಕ ಸ್ಥಾನೀಕರಣ ಗಮನಿಸಿ. ಭೌಗೋಳಿಕ ಸ್ಥಾನೀಕರಣ, ಜಾಗ್ರಫಿಕಲ್ ಲೊಕೇಶನ್ ಆಫ್ ಕರ್ನಾಟಕ. ಜಾಗ್ರಫಿಕಲ್ ಲೊಕೇಶನ್ ಆಫ್ ಕರ್ನಾಟಕ. ನಮಗೆ ಜಾಗ್ರಫಿಕಲ್ ಲೊಕೇಶನ್ ಆಫ್ ಕರ್ನಾಟಕ ಇದ್ರ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಒಂದು ಸ್ವಲ್ಪ ಹಿನ್ನೆಲೆಯನ್ನು ನೋಡ್ಕೊಳ್ಳೋಣ. ಈ ಕರ್ನಾಟಕ ಜಾಗ್ರಫಿಕಲ್ ಲೊಕೇಶನ್ ಬಂದಾಗ ಯಾವ ಅಕ್ಷಾಂಶಗಳು ಮತ್ತು ಯಾವ ರೇಖಾಂಶಗಳು ಅಂತ ಬಂದಾಗ ಫ್ರೆಂಡ್ಸ್, ಇದು ಭೂಮಿಯ ಗೋಳದ ಮಾದರಿ, ಸಮಭಾಜಕ ವೃತ್ತ, ಸಮಭಾಜಕ ವೃತ್ತದ ಉತ್ತರಕ್ಕೆ ಉತ್ತರಾರ್ಧಗೋಳ, ದಕ್ಷಿಣಕ್ಕೆ ದಕ್ಷಿಣಾರ್ಧಗೋಳ. ಓಕೆನಾ? ನಿಮಗೆ ಜಾಗ್ರಫಿ ಲೆಕ್ಚರ್ಸ್ ಎಲ್ಲ ತುಂಬ ಚೆನ್ನಾಗಿ ನಿಮಗೆ ಮಾಹಿತಿ ಕೊಡ್ತಾ ಇದ್ದಾರೆ, ಆದರೂ ಒಂದು ಸ್ವಲ್ಪ ಇಲ್ಲೊಂದಿಟ್ಟು ಮಾಹಿತಿ ಗಮನಿಸಿ. ಸೊ ಈ ಸಮಭಾಜಕ ವೃತ್ತದ ಉತ್ತರಕ್ಕೆ ಉತ್ತರಾರ್ಧಗೋಳ, ದಕ್ಷಿಣಕ್ಕೆ ದಕ್ಷಿಣಾರ್ಧಗೋಳ. ನಮ್ಮ ಭಾರತ ಇರೋದೆಲ್ಲಿಪ್ಪ ಅಂತಂದರೆ ಉತ್ತರಾರ್ಧಗೋಳದ ಪೂರ್ವ ಭಾಗದಲ್ಲಿ ಇದೆ. ಉತ್ತರಾರ್ಧಗೋಳದ ಪೂರ್ವ ಭಾಗದಲ್ಲಿ ನಮ್ಮ ಭಾರತ ಇರೋದರಿಂದ ನೆನಪಿರಲಿ ಸರ್, ಈ ಸಮಭಾಜಕ ವೃತ್ತದ ಉತ್ತರಕ್ಕೆ ಹೋದಂತೆಲ್ಲ ಇರುವಂತಹ ಅಕ್ಷಾಂಶಗಳೆಲ್ಲವೂ ಉತ್ತರ ಅಕ್ಷಾಂಶಗಳು. ಓಕೆನಾ? ಉತ್ತರಾರ್ಧಗೋಳಕ್ಕೆ ಉತ್ತರಕ್ಕೆ ಹೋದಂತೆಲ್ಲ ಇರುವಂತಹ ಅಕ್ಷಾಂಶಗಳೆಲ್ಲವೂ ಉತ್ತರ ಅಕ್ಷಾಂಶಗಳು. ಪರಿಣಾಮ ಭಾರತ ಎಲ್ಲಿ ಸ್ಥಾನೀಕರಣಗೊಂಡಿದೆ ಅಂದರೆ ಉತ್ತರ ಅಕ್ಷಾಂಶಗಳ ಮಧ್ಯೆ ಸ್ಥಾನೀಕರಣಗೊಂಡಾದ. ಹಾಗಾಗಿ ಈ ಮೇಲೆದು ಅಥವಾ ಕೆಳಗಿನ ಅಕ್ಷಾಂಶಗಳೆಲ್ಲವೂ ಎರಡು ಅಕ್ಷಾಂಶಗಳೇನಾಗಿರ್ತವೆ, ಉತ್ತರ ಅಕ್ಷಾಂಶಗಳೇ ಆಗಿರ್ತವೆ. ಹಾಗಾಗಿ ಇವನ್ ಕರ್ನಾಟಕನೂ ಕೂಡ ಈ ಭಾರತದ ಭಾಗ ಆಗಿರೋದ್ರಿಂದ ಕರ್ನಾಟಕದ ಯಾವ ಅಕ್ಷಾಂಶಗಳ ಮಧ್ಯೆ ಸ್ಥಾನೀಕರಣಗೊಂಡಿರುತ್ತೆ ಅಂತ ಬಂದಾಗ ಅದು ಉತ್ತರ ಅಕ್ಷಾಂಶಗಳ ಮಧ್ಯೆನೇ ಸ್ಥಾನೀಕರಣಗೊಂಡಿರ್ತದೆ. ನಾವು ಈ ಚಿತ್ರವನ್ನು ಗುರುತಿಸಿದ ತಕ್ಷಣ ನಾವೆಂತ ಗುರುತಿಸ್ಕೊಳ್ಳೋ ಸಾಧ್ಯತೆ ಇರ್ತದೆ, ಮೇಲಿರೋದು ಉತ್ತರ, ಕೆಳಗಿರೋದು ದಕ್ಷಿಣ, ಹಾಗಿದ್ಮೇಲೆ ಇದು ಉತ್ತರ ಅಕ್ಷಾಂಶ ಮತ್ತು ದಕ್ಷಿಣ ಅಕ್ಷಾಂಶ ಅಂತಂದೇಳಿ ಗುರುತಿಸ್ಕೊಳ್ಳುವ ಸಾಧ್ಯತೆ ಇರ್ತದೆ. ಹಾಗೇನಾದರೂ ಗುರುತಿಸ್ಬಿಟ್ರೆ ನಮ್ಮ ಕರ್ನಾಟಕ ರಾಜ್ಯ ಉತ್ತರ ಅಕ್ಷಾಂಶದಿಂದ ದಕ್ಷಿಣ ಅಕ್ಷಾಂಶದವರೆಗೂ ಮತ್ತು ಇಲ್ಲಿವರೆಗೂ ವ್ಯಾಪಿಸುವ ಸಾಧ್ಯತೆ ಇರ್ತದೆ. ಹಾಗಾಗಿ ಇವನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ಕೊಳ್ಳಿ. ಸಮಭಾಜಕ ವೃತ್ತದಿಂದ ಉತ್ತರಕ್ಕೆ ಹೋದಂತೆಲ್ಲ ಉತ್ತರ ಅಕ್ಷಾಂಶಗಳು, ಸಮಭಾಜಕ ವೃತ್ತದಿಂದ ದಕ್ಷಿಣಕ್ಕೆ ಬಂದಂತೆಲ್ಲ ದಕ್ಷಿಣ ಅಕ್ಷಾಂಶಗಳು. ಭಾರತ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಇವು ಇರೋದು ಉತ್ತರ ಅಕ್ಷಾಂಶಗಳಲ್ಲಿ. ಈ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಅವುಗಳಿಗೆ ಒಂದಿಷ್ಟು ಸಂಖ್ಯೆಗಳನ್ನು ಕೊಡ್ತಾನೆ. ಆ ಉತ್ತರ ಅಕ್ಷಾಂಶಗಳಲ್ಲಿ 11 ಡಿಗ್ರಿ 31 ಮಿನಿಟ್ಸ್ ನೆನಪಿರಲಿ, 11 ಡಿಗ್ರಿ 31 ಮಿನಿಟ್ಸ್. ಉತ್ತರ ಅಕ್ಷಾಂಶದಿಂದ 18 ಡಿಗ್ರಿ 45 ಮಿನಿಟ್ಸ್. ನೆನ್ಪಿಟ್ಕೊಳ್ಳಿ, ಎಷ್ಟೋ ಜನ ಅಕ್ಷಾಂಶಗಳನ್ನು ಅಥವಾ ರೇಖಾಂಶಗಳನ್ನು ಗುರುತಿಸಬೇಕಾದ್ರೆ 18.45 ಡಿಗ್ರಿ ಅಂತ ಇರ್ತಾರೆ. ಇಲ್ಲಿ ನಾವು 18 ಪಾಯಿಂಟ್ ಅಂತ ಕರಿಬಾರ್ದು ಅದನ್ನು. 18 ಡಿಗ್ರಿ 45 ಮಿನಿಟ್ಸ್. ಯಾಕಂದರೆ ಒಂದು ಅಕ್ಷಾಂಶದಿಂದ ಮತ್ತೊಂದು ಅಕ್ಷಾಂಶದ ಮಧ್ಯೆ ಇಲ್ಲಿ 60 ಮಿನಿಟ್ಸ್ ಇರ್ತವೆ. ಆ 60 ಮಿನಿಟ್ಸ್ಗಳ ಮಧ್ಯೆ 111 ಕಿಲೋಮೀಟರ್ಗಳ ಅಂತರ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಎಷ್ಟು ಅಂತರ? 111 ಕಿಲೋಮೀಟರ್ಗಳ ಅಂತರ. ಈಗ ಇದ್ರ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಾನೆ. ಇಸ್ ದಟ್ ಕ್ಲಿಯರ್ ಸರ್? ನೆನ್ಪಿಟ್ಕೊಳ್ಳಿ, 11 ಡಿಗ್ರಿ 31 ಮಿನಿಟ್ಸ್ ಇದು ಯಾವ ಅಕ್ಷಾಂಶ? ಉತ್ತರ ಅಕ್ಷಾಂಶದಿಂದ 18 ಡಿಗ್ರಿ 45 ಮಿನಿಟ್ಸ್ ಉತ್ತರ ಅಕ್ಷಾಂಶದವರೆಗೆ ಕರ್ನಾಟಕ ಅಕ್ಷಾಂಶಗಳಲ್ಲಿ ಸ್ಥಾನೀಕರಣಗೊಂಡಿರತಕ್ಕಂಥದ್ದು. ಅದಾದಮೇಲೆ ನಮಗೆ 0 ಡಿಗ್ರಿ ಗ್ರೀನಿಚ್ ರೇಖಾಂಶ, ಈ ಗ್ರೀನಿಚ್ ರೇಖಾಂಶದ ಮೂಲಕ ಹಾದು ಹೋಗುವ ಬಹುಶೇಕ ನೋಡ್ರಿ, ಉತ್ತರದಿಂದ ದಕ್ಷಿಣಕ್ಕೆ ಇರ್ತಕ್ಕಂತಹ ರೇಖೆಗಳನ್ನು ನಾವು ರೇಖಾಂಶಗಳಂತ ಕರೀತವೆ. ಈ ಭಾಗದಲ್ಲಿರ್ತಕ್ಕಂಥದ್ದು ಪೂರ್ವ ಭಾಗ, ಈ ಕಡೆ ಪಶ್ಚಿಮ ಭಾಗ. ಭಾರತ ಸ್ಥಾನೀಕರಣಗೊಂಡಿರೋದು ಪೂರ್ವ ಭಾಗದಲ್ಲಿ ಆಗಿರೋದ್ರಿಂದ ಇಲ್ಲಿ ಬರುವ ಬಹುತೇಕ ರೇಖಾಂಶಗಳೇನಾಗಿರ್ತವೆ? ಪೂರ್ವ ರೇಖಾಂಶಗಳಾಗಿರ್ತವೆ. ಸೊ ನೆನಪಿರಲಿ, ಭಾರತ ಸ್ಥಾನೀಕರಣಗೊಂಡಿರೋದು ಉತ್ತರ ಅಕ್ಷಾಂಶಗಳ ಮಧ್ಯೆ ಮತ್ತು ಪೂರ್ವ ರೇಖಾಂಶಗಳ ಮಧ್ಯೆ, ಹೌದಲ್ವಾ? ನಾವು ಅದನ್ನು ಗುರುತಿಸ್ತೇವೆ ಇಲ್ಲಿ. ಎಸ್, ಇಲ್ಲಿ ಗಮನಿಸಿ, ಈ ಭಾಗ
ಆನಂತರ ಈ ರೇಖಾಂಶಗಳು ನಾವು ಈ ಚಿತ್ರದಾಗ ನೋಡಿದಾಗ ಇದು ಪೂರ್ವದ ಕಡೆ ಐತಂದ್ರೆ ಇದು ಪೂರ್ವ ರೇಖಾಂಶ, ಇದು ಪಶ್ಚಿಮದ ಕಡೆ ಐತಂದ್ರೆ ಇದು ಪಶ್ಚಿಮ ರೇಖಾಂಶ ಅಂತ ಗುರುತು ಸಾಧ್ಯತೆ ಇರ್ತದೆ. ಅವೆರಡು ಪಶ್ಚಿಮ ಪೂರ್ವ ರೇಖಾಂಶಗಳಲ್ಲ. ಈ ಕರ್ನಾಟಕ ಭಾರತದ ಒಂದು ಭೂಭಾಗ. ಈ ಭಾರತ ಇರೋದು ಪೂರ್ವ ರೇಖಾಂಶಗಳ ಮಧ್ಯೆ ಮತ್ತು ಉತ್ತರ ಅಕ್ಷಾಂಶಗಳ ಮಧ್ಯೆ ಆಗಿರೋದ್ರಿಂದ ಈ ಎರಡೂ ರೇಖಾಂಶಗಳೇನಾಗಿರ್ತವೆ, ಇವು ಕೂಡ ಪೂರ್ವ ರೇಖಾಂಶಗಳೇ ಆಗಿರ್ತವೆ. ಈ ಪೂರ್ವ ರೇಖಾಂಶಗಳು ಅಂತ ಬಂದಾಗ ಇವುಗಳನ್ನು ಗಮನಿಸಿ. 74 ಡಿಗ್ರಿ 12 ಮಿನಿಟ್ಸ್, 74 ಡಿಗ್ರಿ 12 ಮಿನಿಟ್ಸ್ ಪೂರ್ವ ರೇಖಾಂಶದಿಂದ ಗಮನಿಸಿ. 74 ಡಿಗ್ರಿ 12 ಮಿನಿಟ್ಸ್ ಪೂರ್ವ ರೇಖಾಂಶದಿಂದ 78 ಡಿಗ್ರಿ 40 ಮಿನಿಟ್ಸ್ ಪೂರ್ವ ರೇಖಾಂಶದವರೆಗೆ ಕರ್ನಾಟಕ ರೇಖಾಂಶಗಳಲ್ಲಿ ಸ್ಥಾನೀಕರಣಗೊಂಡಿರ್ತಕ್ಕಂಥದ್ದು. ಸೊ ಒನ್ಸ್ ಅಗೇನ್ ಕರೆಕ್ಟಾಗಿ ಲಿಸನ್ ಮಾಡಿರಿ. 11 ಡಿಗ್ರಿ 31 ಮಿನಿಟ್ಸ್ ಉತ್ತರಾಕ್ಷಾಂಶದಿಂದ 18 ಡಿಗ್ರಿ 45 ಮಿನಿಟ್ಸ್ ಉತ್ತರಾಕ್ಷಾಂಶದವರೆಗೆ, 74 ಡಿಗ್ರಿ 12 ಮಿನಿಟ್ಸ್ ಪೂರ್ವ ರೇಖಾಂಶದಿಂದ 78 ಡಿಗ್ರಿ 40 ಮಿನಿಟ್ಸ್ ಪೂರ್ವ ರೇಖಾಂಶದವರೆಗೆ ಕರ್ನಾಟಕ ಸ್ಥಾನೀಕರಣಗೊಂಡಿರ್ತಕ್ಕಂಥದ್ದು. ಈ ಕರ್ನಾಟಕ ಉತ್ತರದಿಂದ ದಕ್ಷಿಣಕ್ಕೆ ನೆನಪಿರಲಿ, ಉತ್ತರದಿಂದ ದಕ್ಷಿಣಕ್ಕೆ ಸುಮಾರು 750 ಕಿಲೋಮೀಟರ್ಗಳಷ್ಟು ಉದ್ದ. ಹಾಗೆ ದೆನ್ ಪೂರ್ವದಿಂದ ಪಶ್ಚಿಮಕ್ಕೆ ಗಮನದಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಕರ್ನಾಟಕ ಸ್ಥಾನೀಕರಣಗೊಂಡಿರೋದು ಸುಮಾರು 400 ಕಿಲೋಮೀಟರ್ಗಳಷ್ಟು ಅಗಲವನ್ನು ಹೊಂದಿರತಕ್ಕಂಥದ್ದು. ಸೊ ನೆನಪಿರಲಿ, ಕರ್ನಾಟಕ ಉತ್ತರದಿಂದ ದಕ್ಷಿಣಕ್ಕೆ 750 ಕಿಲೋಮೀಟರ್ ಹಾಗೂ ಪೂರ್ವದಿಂದ ಪಶ್ಚಿಮಕ್ಕೆ 400 ಕಿಲೋಮೀಟರ್. ಈ ಪ್ರಶ್ನೆ ರೀಸೆಂಟ್ ಪ್ರಿ ಸಿ ಪ್ರಶ್ನೆ ಪತ್ರಿಕೆಗಳು ಕೇಳಿದಂಥ ಪ್ರಶ್ನೆ ಇದು. ಕರ್ನಾಟಕವು ಪೂರ್ವದಿಂದ ಪಶ್ಚಿಮಕ್ಕೆ ಅಂತ ಕೇಳಿ ಕೆಳಗೆ ಆಪ್ಷನ್ ಕೊಟ್ಟಾನ 400 ಕಿಲೋಮೀಟರ್ಗಳಷ್ಟು ಅಗಲ. ಹೌದಲ್ವಾ? ಆದ್ಮೇಲೆ ಇಲ್ಲಿ ಕೊಡುವಂತಹ ಮಾಹಿತಿ ಬಹುತೇಕ ಎಕ್ಸಾಮ್ಸ್ಗಳಿಗೆ ನಿಯರ್ ಇರೋದಕ್ಕೇ ಪ್ರಯತ್ನ ಮಾಡ್ತಾ ಇರೋದು. ಪರಿಣಾಮ ಇವತ್ತು ಅತಿ ಕಡಿಮೆ ಅವಧಿಯೊಳಗೆ ಈ ಒಂದು ಆ್ಯಪ್ ಅತಿ ಸುಲಭವಾಗಿ ಜನರನ್ನು ತಲುಪ್ತಾ ಇರೋದಕ್ಕೆ ಸಾಧ್ಯ ಆಗಿರೋದು. ಸೊ ಹಾಗಾಗಿ ಇದೊಂದು ಸ್ವಲ್ಪ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಸೊ 750 ಕಿಲೋಮೀಟರ್ ಉತ್ತರದಿಂದ ದಕ್ಷಿಣಕ್ಕೆ ಉದ್ದ ಇರೋದು, ಪೂರ್ವದಿಂದ ಪಶ್ಚಿಮಕ್ಕೆ ಅಂತ ಬಂದಾಗ 400 ಕಿಲೋಮೀಟರ್ಗಳಷ್ಟು ಅಗಲ ಇರ್ತಕ್ಕಂಥದ್ದು. ಆದ್ಮೇಲೆ ಈ ಕರ್ನಾಟಕ ರಾಜ್ಯ ಜೊತೆಗೆ ಗಮನಿಸಿ 1,91,791 ಚದರ ಕಿಲೋಮೀಟರ್ 191,171 ನೋಡಿರಿ, 191,791 ತುಂಬ ಸುಲಭ ಐತೆ ನೆನ್ಪಿಟ್ಕೊಳ್ಳೋಕ್ಕೆ. 1,91,791 ಚದರ ಕಿಲೋಮೀಟರ್ ಸುಲಭ ಇದೆಯಲ್ಲ, 191,791. ಓಕೆ, ಈ 1,91,791 ಚದರ ಕಿಲೋಮೀಟರ್ಗಳಷ್ಟು ಭೂ ವಿಸ್ತೀರ್ಣವನ್ನು ಹೊಂದಿರತಕ್ಕಂಥದ್ದು. 1,91,791 ಚದರ ಕಿಲೋಮೀಟರ್ಗಳಷ್ಟು ಭೂ ವಿಸ್ತೀರ್ಣವನ್ನು ಹೊಂದಿದ್ದು ಈ ಭೂಭಾಗ ಈ ಒಂದು ಭೂ ವಿಸ್ತೀರ್ಣಕ್ಕೆ ಅನುಗುಣವಾಗಿ ಕರ್ನಾಟಕ ಪ್ರಸ್ತುತ ಭಾರತದ ಎಷ್ಟನೇ ಅತಿದೊಡ್ಡ ರಾಜ್ಯ ಅಂತಂದೇಳಿ ಗುರುತಿಸ್ತಾನೆ. ಪ್ರಸ್ತುತ ಕರ್ನಾಟಕ ಭಾರತದ ಎಷ್ಟನೇ ಅತಿದೊಡ್ಡ ರಾಜ್ಯ ಅಂತ ಬಂದಾಗ ಇದು ಭಾರತದ 6ನೇ ಅತಿದೊಡ್ಡ ರಾಜ್ಯ. ನೆನಪಿರಲಿ, ಓಕೆನಾ? ಕರ್ನಾಟಕ ಪ್ರಸ್ತುತ ಭಾರತದ ಎಷ್ಟನೇ ಅತಿದೊಡ್ಡ ರಾಜ್ಯ? 6ನೇ ಅತಿದೊಡ್ಡ ರಾಜ್ಯ. ನೆನಪಿರಲಿ, ನಾಳೆ ನಮಗೆ ಪ್ರಶ್ನೆ ಕೇಳ್ತಿರ್ತಾನೆ, ಭಾರತದ ಅತಿದೊಡ್ಡ ವಿಸ್ತೀರ್ಣ ಹೊಂದಿರುವ ರಾಜ್ಯಗಳ ಸಾಲಿನಲ್ಲಿ ಕರ್ನಾಟಕ ಪ್ರಸ್ತುತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಪ್ರಶ್ನೆ ಕೇಳುತ್ತಾನೆ. ಕರ್ನಾಟಕ ಪ್ರಸ್ತುತ ಎಷ್ಟನೇ ಸ್ಥಾನದಲ್ಲಿದೆ ಸರ್? ಜಸ್ಟ್ 6ನೇ ಸ್ಥಾನದಲ್ಲಿರ್ತಕ್ಕಂಥದ್ದು. ಈ ಒಂದು ಮಾಹಿತಿಯನ್ನು ನೆನ್ಪಿಟ್ಕೊಳ್ಳಿ ಸರ್. ಸೊ ಈ ಸಮಯ ಹೋಗಿದ್ದು ಹೇಗೆ ಅನ್ನೋದೇ ಗೊತ್ತಾಗಲಿಲ್ಲ. ನಿರಂತರವಾಗಿ ಗಮನಿಸುವಂತಹ ಸಂದರ್ಭದಲ್ಲಿ ಗಮನಿಸಿ ಸರ್, ಈ ಕರ್ನಾಟಕದ ಭೌಗೋಳಿಕ ಸ್ಥಾನೀಕರಣ ಈ ರೀತಿಯಾಗಿರ್ತಕ್ಕಂಥದ್ದು. ಇದನ್ನು ಇವತ್ತಿಗೆ ಇಷ್ಟು ನೆನ್ಪಿಟ್ಕೊಳ್ಳಿ. ನಾನು ಇದೇ ತರಗತಿಯನ್ನು ಮತ್ತೆ ನಾನು ಮುಂದಿನ ತರಗತಿಯಲ್ಲಿ ಮುಂದುವರಿಸ್ತೇನೆ. ಆದ್ಮೇಲೆ ಈ ಸಂತೋಷ್ ಲಾಡ್ ಫೌಂಡೇಶನ್ ಆ್ಯಪ್ಗೆ ನೀವು ನೀಡ್ತಿರುವಂತಹ ಬೆಂಬಲ ಅಭೂತಪೂರ್ವವಾಗಿದೆ. ಜೊತೆಗೆ ಇಲ್ಲಿರುವಂತಹ ಶಿಕ್ಷಕರು ಕೂಡ ನಿಮ್ಮ ಅಭೂತಪೂರ್ವ ಬೆಂಬಲಕ್ಕೆ ಸದಾ ಯಾವಾಗಲೂ ನಿಮ್ಮ ಜೊತೆ ಇರ್ತವೆ.
ಒಳ್ಳೆಯ ಕನಸುಗಳನ್ನು, ದೊಡ್ಡ ದೊಡ್ಡ ಗುರಿಗಳನ್ನು ಇಟ್ಕೊಳ್ಳಿ. ಆ ಗುರಿಗೆ ಸಾಥ್ ನೀಡಲಿಕ್ಕೆ ನಮ್ಮ ಸಂತೋಷ್ ಲಾಡ್ ಫೌಂಡೇಶನ್ ನಿಮ್ಮ ಜೊತೆ ಇರುತ್ತೆ ಅಂತ ಹೇಳ್ತಾ, ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಸುರಕ್ಷಿತವಾಗಿರಲಿ. ಎಲ್ಲರಿಗೂ ಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಧನ್ಯವಾದ.